ಇದು ಗೃಹಶೋಭೆ ಗೃಹ ಬಳಕೆಗಳ ವಸ್ತುಗಳ ಬೃಹತ್ ಪ್ರದರ್ಶನ ಮೈಸೂರಿನ ಮಹಾರಾಜ ಕಲೆ ಗ್ರೌಂಡಲ್ಲಿ. ವೆಲ್ಕಮ್ ಟು ದಿ ಕೇಕ್ ಶೋ. ಇಲ್ಲಿ 13 ರೀತಿಯ ವಿಶೇಷವಾಗಿರ್ತಕ್ಕಂಥ ಕೇಕನ್ನು ತಯಾರು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕ್ರಿಸ್ಮಸ್ ಪ್ರಯುಕ್ತ ಸಾಮಾನ್ಯವಾಗಿ ಕ್ರಿಸ್ಮಸ್ ಟೈಮ್ನಲ್ಲಿ ಈ ಗೃಹಶೋಭೆ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾರೆ. ಮೈಸೂರಿನಲ್ಲಿರ್ತಕ್ಕಂಥ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾರೆ. ಇಲ್ಲಿ ಮನೆ ಬಳಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವಸ್ತುಗಳನ್ನು ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾರೆ. ಅತ್ಯಂತ ಅದ್ಭುತವಾಗಿ ಭವ್ಯವಾಗಿ ಈ ಒಂದು ವಸ್ತು ಪ್ರದರ್ಶನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂಥ ಈ ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗುತ್ತೆ ಪ್ರತಿ ವರ್ಷ. ಆದ್ದರಿಂದ ಬನ್ನಿ ಈಗ ಗೃಹಶೋಭೆ ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಏನೇನು ವಸ್ತು ಪ್ರದರ್ಶನ ಮಾಡಿದರೆ ಅದನ್ನು ತಮಗೆ ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ತೋರಿಸ್ತೀವಿ. ಇಲ್ಲಿ ಎಲ್ಲ ರೀತಿಯ ಗ್ಯಾಸ್ ಸ್ಟವ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ ಮತ್ತು ಎಕ್ಸ್ಚೇಂಜ್ ಕೂಡ ಇದೆಯಂತ. ಇಲ್ಲಿ ಕುಕ್ಕರ್ಗಳು, ಮಿಕ್ಸಿಗಳು, ಗ್ಯಾಸ್ ಸ್ಟವ್ಗಳು ಎಲ್ಲವೂ ಕೂಡ ಎಕ್ಸ್ಚೇಂಜ್ ಆಫರಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿರೋದನ್ನು ತಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಒಂದು ಕಾರಂಜಿಯ ಒಂದು ಮಾದರಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈಗ ಮನೆಯಲ್ಲಿ ವಿಶೇಷವಾಗಿ ನೀರಿನ ಕಾರಂಜಿ ಮತ್ತು ಶೋ ಆಗಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಬುದ್ಧನ ವಿಗ್ರಹ ಇರತಕ್ಕಂಥದ್ದು, ಅದು ಕೂಡ ಅಲ್ಲಿ ನೀರಿನ ಕಾರಂಜಿಯಿಂದ ಇರ್ಬೋದಾಗಿದೆ. ಇದನ್ನು ಹಲವಾರು ರೀತಿಯ ಆಕೃತಿಗಳನ್ನು ಇಲ್ಲಿ ಮಾಡಿದ್ದಾರೆ, ನೀರಿನ ಕಾರಂಜಿ ಆಕೃತಿಗಳನ್ನು ಮಾಡಿದ್ದಾರೆ. ತಾವೀಗ ನೋಡ್ತಾ ಇದ್ದಾರೆ. ಈಗ ಬಟ್ಟೆ ಆಕಾರದ್ದು ಮತ್ತು ಬುದ್ಧ ಇರತಕ್ಕಂಥ ಅದು ಪುತ್ಥಳಿ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತು ತೊಟ್ಟಿ ಇರತಕ್ಕಂಥ ಒಂದು ಕಾರಂಜಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಬುದ್ಧನ ಕಾರಂಜಿಯನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಗಣೇಶನ ಕಾರಂಜಿ ಏರ್ಪಾಡು ಮಾಡಿದ್ದಾರೆ. ಹಲವಾರು ರೀತಿಯ ಶೋ ಗೊಂಬೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇರ್ಬೋದು. ಯಾರು ಭವ್ಯವಾದ ಬಂಗಲೆಯನ್ನು ಹೊಂದಿರ್ತಾರೆ ಅಂಥವ್ರಿಗೆ ಈ ಒಂದು ನೀರಿನ ಕಾರಂಜಿಗಳು ಸೂಕ್ತವಾಗಿರ್ತಕ್ಕಂಥದ್ದು. ಬಡವರ ಮನೆಗೆ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಬಂಗಲೆ ಯಾರು ಕಟ್ಟಿದಂಥವರು ಶೋಗೋಸ್ಕರವಾಗಿ ಮಾತ್ರ ಈ ಒಂದು ಪದಾರ್ಥಗಳನ್ನು ಇಟ್ಕೊಳ್ಳೋಕ್ಕೆ ಅವಕಾಶ ಉಂಟು. ಅಂಥವ್ರಿಗೋಸ್ಕರವಾಗಿ ಈ ಒಂದು ನೀರಿನ ಕಾರಂಜಿ, ಸಣ್ಣ ನೀರು ಕಾರಂಜಿಯನ್ನು ಬುದ್ಧನ ವಿಗ್ರಹದ ರೀತಿಯಲ್ಲಿ ಮತ್ತು ತೊಟ್ಟಿ ಆಕಾರದಲ್ಲಿ ಹಲವಾರು ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ತಾವಾಗ ನೋಡ್ತಾ ಇದ್ದಾರೆ. ಕೈಯಲ್ಲಿರ್ತಕ್ಕಂಥ ಬುದ್ಧ, ಅವನ ಕೈಲಿರ್ತಕ್ಕಂಥ ಬುದ್ಧನ ಕೈಲಿರ್ತಕ್ಕಂಥ ಕಾರಂಜಿ, ಚಿಕ್ಕ ಕಾರಂಜಿ ಕೂಡ ತಾವು ನೋಡ್ತಾ ಇದ್ದೀರಾ. ಈಗ ಇದು ಬುದ್ಧನ ಒಂದು ಪುತ್ಥಳಿ ಕೂಡ ಇದೆ. ಇಲ್ಲಿ ಮೇಲಿಂದ ನೀರು ಬರ್ತದೆ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿಲ್ಲ ಇಲ್ಲಿ, ಅದು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಈಗ ನಾನಾಗಲೇ ಹೇಳಿದಾಗೆ ಬಡವರ ಮನೆಗೆ ಈ ಒಂದು ಪುತ್ಥಳಿಗಳು ಸೂಕ್ತವಾದದಲ್ಲ. ಯಾರು ಶ್ರೀಮಂತರವಾಗ ಬಿಡ್ತಾರೋ, ಭವ್ಯವಾದ ಬಂಗಲೆಯನ್ನು ಕಟ್ಟಿಕೊಟ್ಟಿರ್ತಾರೋ ಅಂಥವ್ರಿಗೆ ಈ ಒಂದು ವಿಗ್ರಹಗಳು, ಕಾರಂಜಿಗಳು ಸೂಕ್ತವಾಗಿರ್ತದೆ. ಬಡವರಿಗೆ ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ. ಯಾರು ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟರೆ ಆ ಒಂದು ವಿಗ್ರಹಗಳನ್ನು ನೋಡ್ಬೋದಾಗಿದೆ, ನೋಡಿ ಸಂತೋಷ ಪಡೋದಾಗಿದೆ. ಆದ್ದರಿಂದ ಈ ಒಂದು ಪ್ರದರ್ಶನದಲ್ಲಿ ಅತ್ಯಂತ ಒಂದು ಮನಸ್ಸಿಡುವಂಥ ಒಂದು ಪ್ರದರ್ಶನ ಇದಾಗಿದೆ. ಇದು ತುಂಬ ಚೆನ್ನಾಗಿದೆ. ಈ ಒಂದು ಮಳಿಗೆನಲ್ಲಿರ್ತಕ್ಕಂಥ ನೀರಿನ ಕಾರಂಜಿಯ ಒಂದು ಪ್ರದರ್ಶನ ಅತ್ಯಂತ ಅದ್ಭುತವಾಗಿದೆ. ನಾಗಲೇ ಹೇಳ್ದಂಗೆ ಶ್ರೀಮಂತರಿಗೆ ಮಾತ್ರ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವಾರು ರೀತಿಯ ಕಾಂಕ್ರೀಟ್ ಬ್ಲಾಕ್ಗಳನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಸ್ಟೋನ್ ಅಂತ ಎತ್ತಿರ್ತಕ್ಕಂಥ ಕಾಂಕ್ರೀಟ್ ಬ್ಲಾಕ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಯಾರ್ಯಾರು ಮನೆಗಳನ್ನು ಕಟ್ಟಬೇಕು ಅಂಥವ್ರಿಗೆ ಇದು ಸೂಕ್ತವಾಗಿ ಇರ್ತಕ್ಕಂಥದ್ದು. ಮಾಮೂಲಿ ಪ್ರಾಚೀನವಾಗಿ ಬಂದಿರತಕ್ಕಂಥ ಮಣ್ಣಿನ ಇಟ್ಟಿಗೆ ಬದಲು ಈ ಕಾಂಕ್ರೀಟ್ ಇಟ್ಟಿಗೆಗಳನ್ನು ಕೂಡ ಬಳಸಲಾಗುತ್ತೆ. ಇದು ಬಹಳ ಈಸಿಯಾಗಿ ಬೇಗ ಮನೆಯನ್ನು ಕಟ್ಕೊಂಡು ಹೋಗೋದಾಗಿದೆ. ಮತ್ತು ಪೇಮೆಂಟ್ ಬ್ಲಾಕ್ಗಳು ಮತ್ತು ತುಳಸಿ ವೃಂದಾವನ ಇರತಕ್ಕಂಥ ಸ್ಥಳದಲ್ಲಿ ಕೂಡ ಇಲ್ಲಿ ಈ ಪೇಮೆಂಟ್ ಬ್ಲಾಕ್ಗಳನ್ನು ಹಾಕ್ಬೋದಾಗಿದೆ. ಅಚ್ಚುಕಟ್ಟಾಗಿ ಖರ್ಚು ಕಮ್ಮಿಯಿಂದ ಇದನ್ನು ಮಾಡ್ಬೋದಾಗಿದೆ.
ಈಗ ತಾನು ನೋಡ್ತಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ಕೇಕ್ ಪ್ರದರ್ಶನವನ್ನು ತಾನು ನೋಡ್ತಿದ್ದಾರೆ. ಈಗ ಸುಮಾರು 13 ರೀತಿಯ ಕೇಕ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವು ಈಗ ನೋಡ್ತಾ ಇದ್ದೀರ. ಈಗ ರೆಪ್ಲಿಕಾ ಆಫ್ ಲೋಟಸ್ ಟೆಂಪಲಿಂದ ಒಂದು ಮಾದರಿಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದು ಕೇಕ್ನಲ್ಲಿ ಮಾಡಿರ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರದರ್ಶನ. ಅದು 4 ಅಡಿ ಇಂಟು 4 ಅಡಿ ಅಗಲದ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಲೋಟಸ್ ಮಾದರಿಯ ಕೇಕ್ ಮಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಭವ್ಯವಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಅತ್ಯಂತ ಆಕರ್ಷಕವಾಗಿದೆ. ಜನತೆಯನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಲೋಟಸ್ ಆಕೃತಿಯಲ್ಲಿರ್ತಕ್ಕಂಥ ಕೇಕನ್ನು ತಾವು ನೋಡ್ತಾ ಇದ್ದೀರ. ಈಗ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅತ್ಯಂತ ಅದ್ಭುತವಾಗಿ ಕೌಶಲ್ಯದಿಂದ ಕೂಡಿರ್ತಕ್ಕಂಥ, ಅತ್ಯಂತ ನೈಪುಣ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ನಿರ್ಮಾಣ ಇದಾಗಿದೆ. ಕೇಕು ಕಮಲ ಮಹಲ್ ಅಂದರೆ ಲೋಟಸ್ ಮಹಲ್ ರೀತಿಯಲ್ಲಿ ಈ ಒಂದು ಒಂದು ಕೇಕನ್ನು ಮಾಡಲಾಗಿದೆ. ಪ್ರತಿ ವರ್ಷ ಕ್ರಿಸ್ಮಸ್ ಟೈಮ್ನಲ್ಲಿ ಈ ಒಂದು ಕೇಕ್ನ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾರೆ ಗೃಹಶೋಭಾ ಎಕ್ಸಿಬಿಷನ್ನಲ್ಲಿ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇಲ್ಲಿ ಬೇರೆ ಬೇರೆ ರೀತಿಯ ಕೇಕ್ಗಳು ಕೂಡ ಆರ್ಡರ್ ಕೂಡ ಮಾಡ್ಬೋದಾಗಿದೆ. ಇಲ್ಲಿ ಮುಂದೆ ಯಾರ್ಯಾರು ಬರ್ತ್ಡೇ ಇದೆ ಹೇಗಿದೆ ಅಂತವರು ಕೂಡ ಇಲ್ಲಿ ಬಂದು ಕೇಕ್ಗೆ ಆರ್ಡರ್ ಕೊಡ್ಬೋದು. ಇದೊಂದು ಬರ್ತ್ಡೇ ಕೇಕ್. ಇದು ಒಂದು ಕೇಕು 3 ಸ್ಟೆಪ್ ಇರತಕ್ಕಂಥದ್ದು, ಸುತ್ತ ಹೂವಿನ ಬಳ್ಳಿ ಹಾದು ಹೋಗಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ 3 ಸ್ಟೆಪ್ ಇರ್ತಕ್ಕಂಥದ್ದು, ಒಂದು ಸ್ಟೆಪ್ಪು ಅಳತೆಯಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ, ರೌಂಡಾಗಿರ್ತಕ್ಕಂಥದ್ದು ನೋಡಿ. ಬೃಹತ್ತಾಗಿ 13 ಕೇಕ್ಗಳಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರ. ಈಗ 3 ಸ್ಟೆಪ್ ಇರ್ತಕ್ಕಂಥ ಈ ಕೇಕನ್ನು ಮಾಡಿದ್ದಾರೆ. ಗುಲಾಬಿಯ ಬಳ್ಳಿಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಚಿಕ್ಕ ಕೇಕು ಅದೇ ಥರದ್ದು 3 ಸ್ಟೆಪ್ ಇರ್ತಕ್ಕಂಥದ್ದು, ಗುಲಾಬಿ ಬಳ್ಳಿಗಳಿಂದ ಕೂಡಿರ್ತಕ್ಕಂಥ ಈ ಕೇಕು ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀರ. ಈಗ ಈ ಕೇಕನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಮನಸ್ಸಿಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರು ವಿಶೇಷವಾಗಿ ಬರ್ತ್ಡೇ ಆಚರಣೆ ಮಾಡ್ತಾರೋ ಅಂಥವರು ಕೂಡ ಈ ಡಾಲ್ಫಿನ್ ಕಂಪನಿಯ ಕೇಕ್ ಮಾಡುವಂತಹ ಒಂದು ಸಂಸ್ಥೆ ಇದೆ. ಇದು ಮೈಸೂರಿನ ಮರಿಮಲ್ಲಪ್ಪ ಕಾಲೇಜ್ ಪಕ್ಕದಲ್ಲಿ ಮತ್ತು ಮೈಸೂರಿನ ಅರಮನೆ ಹಿಂಭಾಗದಲ್ಲಿರ್ತಕ್ಕಂಥ ಮೋದಿಖಾನೆ ಬಿಲ್ಡಿಂಗಲ್ಲಿ ಕೂಡ ಇದೆ. ಇಲ್ಲಿ ವಿವಿಧ ರೀತಿಯ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಕೇಕ್ಗಳನ್ನು ತಯಾರು ಮಾಡ್ತಾರೆ. ಬರ್ತ್ಡೇಗಳಿಗೆ, ಮದುವೆಗಳಿಗೆ, ಹಲವಾರು ಸಭೆ ಸಮಾರಂಭಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕೇಕನ್ನು ತಯಾರು ಮಾಡ್ತಾರೆ. ಇಲ್ಲಿ ಒಂದು ಬ್ರಿಡ್ಜನ್ನು ಮಾಡಿದರೆ, ಬ್ರಿಡ್ಜ್ ಮೇಲೆ ರೈಲು ಹೋಗ್ತಾ ಇರತಕ್ಕಂಥದ್ದು ಒಂದು ಮಾದರಿಯನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಬ್ರಿಡ್ಜ್ ಮೇಲೆ ರೈಲು ಹೋಗ್ತಾ ಇರ್ತಕ್ಕಂಥ ಅದರ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಕೂಡ ಒಂದು ಟಾಯ್ ರೈಲ್ ಆಟದ ರೈಲು ಕೂಡ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ 3 ರೈಲುಗಳಿದೆ. ಇಲ್ಲಿ ಒಟ್ಟು 4 ದೊಡ್ಡ ರೈಲ್, ಒಂದು ಬ್ರಿಡ್ಜ್ ಮೇಲೆ ಕೆಳಗಡೆ, ಬ್ರಿಡ್ಜ್ ಕೆಳಗಡೆ 3 ರೈಲುಗಳಿದೆ. ಇಲ್ಲಿ ಒಂದು ಮಾದರಿ ರೈಲು ಮತ್ತು ಕಂಬಿ ಮೇಲೆ ಹೋಗ್ತಾ ಇರತಕ್ಕಂಥ ಒಂದು ರೈಲು. ಈ ಮಾದರಿಯ ಕೇಕನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡೋದು ತುಂಬ ವಿಸ್ಮಯವಾಗುತ್ತದೆ. ಮತ್ತು ಒಂದು ಚಿಕ್ಕದಾಗಿರ್ತಕ್ಕಂಥ ಮರ ಕೂಡ ಬೆಳೆದಿರ್ತಕ್ಕಂಥ ಒಂದೊಂದು ಮಾದರಿಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಈ ಒಂದು ಕೇಕು ಮೊನ್ನೆ ನಮ್ಮ ಭಾರತೀಯರು ಚಂದ್ರಗ್ರಹಕ್ಕೆ ಹೋದಾಗ ಯಾವುದೊಂದು ಸ್ಯಾಟಲೈಟನ್ನು ಉಪಯೋಗಿಸಿದ್ರೆ ಆ ಸ್ಯಾಟಲೈಟನ್ನು ಮಾದರಿಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕಂತ ನೋಡ್ತಾ ಇದ್ದಾರೆ. ಈಗ ಚಂದ್ರಯಾನ ಉಡ್ಡಯನಕ್ಕೆ ಹೋಗಿರ್ತಕ್ಕಂಥ ವಾಹಕ ನೌಕೆಯನ್ನು ಹೊತ್ತಿರ್ತಕ್ಕಂಥ ಇಸ್ರೋ ಸಂಸ್ಥೆಯ ಒಂದು ಸ್ಯಾಟಲೈಟನ್ನು ನೋಡ್ತಾ ಇದ್ದೀರ ತಾವೀಗ. ಭಾರತೀಯರ ಹೆಮ್ಮೆ ಇದು. ಚಂದ್ರಗ್ರಹದ ದಕ್ಷಿಣ ಭಾಗದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಸ್ಯಾಟಲೈಟ್ ಮಾದರಿಯಲ್ಲಿ ತಾವೀಗ ನೋಡ್ತಾ ಇದ್ದೀರ. ಈಗ ಅತ್ಯಂತ ಹೆಮ್ಮೆ ಅಂತ ಅನಿಸುತ್ತೆ ನಮಗೆ. ಭಾರತೀಯರ ಹೆಮ್ಮೆ. ಯಾವ ದೇಶದವರು ಕೂಡ
ದಕ್ಷಿಣ ಭಾಗದ ಚಂದ್ರನಲ್ಲಿ ಹೋಗಿ ಸಂಶೋಧನೆ ಮಾಡೋಕ್ಕೆ ಉಪಗ್ರಹವನ್ನು ಕಳಿಸಿಲ್ಲ. ಆದರೆ ಇಲ್ಲಿ ಒಂದು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದ ಲಾಂಛನವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ಒಂದು ಕೇಕು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು 3 ಸ್ಟೆಪ್ ಇರ್ತಕ್ಕಂಥದ್ದು. ಇದ್ರ ಮೇಲೆ ಪ್ರಾಣಿಗಳ ಒಂದು ಪುತ್ಥಳಿಯನ್ನು ಹಾಕಿದ್ದಾರೆ. ಒಂದು ಹುಲಿಯ ಮೈ ಮೇಲಿರ್ತಕ್ಕಂಥ ಪಟ್ಟೆಗಳ ರೀತಿಯಲ್ಲಿ ಈ ಒಂದು ಕೇಕನ್ನು ಮಾಡಿ ಜಿರಾಫೆಗಳಾಗಲಿ, ಕುದುರೆಗಳಾಗಲಿ, ಆನೆಗಳಾಗಲಿ ಇರತಕ್ಕಂಥದ್ದು. ಒಂದು ಜಂಗಲ್ನಲ್ಲಿ ಏನೇನೋ ಪ್ರಾಣಿಗಳಿರ್ತದೋ ಅದನ್ನು ಇಲ್ಲಿ ಕಲಾಕೃತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಕೇಕಲ್ಲಿ ಕಲಾಕೃತಿ ಮಾಡಿದ್ದಾರೆ. ಸುತ್ತ ಆನೆಗಳ, ನಮ್ಮ ಅರ್ಜುನ ಆನೆಯ ಒಂದು ಫೋಟೋವನ್ನು ಕೂಡ ಇಲ್ಲಿ ಅಂಟಿಸಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಅರ್ಜುನ ಆನೆ ಮನತಾನೆ ಕಾಲಿಗೆ ಗುಂಡೇಟು ತಿಂದು ಪ್ರಾಣವನ್ನು ಬಿಟ್ಟ. ಈತ 8 ಸಾರಿ ಮೈಸೂರು ದಸರಾ ಸಮಯದಲ್ಲಿ ಅಂಬಾರಿಯನ್ನು ಹೊತ್ತುಕೊಂಡು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಹೋಗಿರ್ತಕ್ಕಂಥ ಆನೆ ಇದು ಒಂಟೆ ಕೂಡ ಇಲ್ಲಿ ಮಾಡಿದ್ದಾರೆ. ತಾವು ನೋಡ್ತಿದ್ದಾರೆ. ಈಗ ಒಂಟೆ, ಆನೆ, ಜಿರಾಫೆ ಮತ್ತು ಕುದುರೆ, ಆನೆ ಮರಿ ಒಂದು ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಕೇಕನ್ನು ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ 3 ಸ್ಟೆಪ್ ಇರ್ತಕ್ಕಂಥದ್ದು. ಒಂದೊಂದು ಸ್ಟೆಪ್ಪಲ್ಲಿ ಕೂಡ ಹಲವಾರು ರೀತಿಯ ಪ್ರಾಣಿಗಳು ಇರ್ತಕ್ಕಂಥ ಒಂದು ಕೇಕನ್ನು ಮಾಡೋದು ಬಹಳ ಕಲಾತ್ಮಕವಾಗಿ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ತುಂಬ ಚೆನ್ನಾಗಿ ಮಾಡಿದ, ಆಕರ್ಷಕವಾಗಿ ನೋಡಿದರ ಮನಸ್ಸನ್ನು ಸೆಳೆಯುತ್ತೆ ಅಂಥ ಒಂದು ಕೇಕ್ ಇದು. ಅದ್ಭುತವಾಗಿದೆ. ಧನ್ಯವಾದಗಳು. ಮಾಡಿರ್ತಕ್ಕಂಥ ಡಾಲ್ಫಿನ್ ಕಂಪನಿಯವರಿಗೆ ತುಂಬ ಧನ್ಯವಾದಗಳು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೇಕನ್ನು ಮಾಡೋದಕ್ಕೆ. ಇಲ್ಲಿ ಒಂದು ಸಿಂಹದ ಆಕೃತಿ ಇರತಕ್ಕಂಥ ಕೇಕನ್ನು ಮಾಡಿದರೆ ತಾವು ನೋಡ್ತಾ ಇದ್ದೀರಾ. ಈಗ ಸಿಂಹದ ಆಕೃತಿ ಇರತಕ್ಕಂಥ ಅಥವಾ ನಾಯಿ ಮರಿ ನೋಡ್ತಕ್ಕಂಥ ಏನು ಬೇಕಂತ ನಾವು ತಿಳ್ಕೊಬೋದು. ಸಿಂಹ ಅಂತ ಬೇಕಂತ ತಿಳ್ಕೊಬೋದು, ನಾಯಿ ಮರಿ ಅಂತ ಬೇಕಂತ ತಿಳ್ಕೊಬೋದು ಅಂತ ಒಂದು ಆಕೃತಿ ಮಾಡಿದರೆ. ಇಲ್ಲೂ ಬಾರ್ಬಿ ಅಂತಕ್ಕಂಥ ಒಂದು ಬೊಂಬೆಯ ಪ್ರತಿಕೃತಿಯನ್ನು ಮಾಡಿದರೆ. ವಿಶ್ವವಾರಿಕಂತ ಲಂಗವನ್ನು ಹಾಕಿಕೊಂಡಿರತಕ್ಕಂಥದ್ದು. ಕ್ರಿಸ್ಮಸ್ ಟೈಮಲ್ಲಿ ಇರತಕ್ಕಂಥ ಈ ಬೊಂಬೆ, ಇದು ಬಾರ್ಬಿ ಬೊಂಬೆಯ ಒಂದು ಕೇಕನ್ನು ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಇದಾದಮೇಲೆ ಅದೇ ರೀತಿಯ 3 ಸ್ಟೆಪ್ ಇರ್ತಕ್ಕಂಥ ಬರ್ತ್ಡೇ ಕೇಕನ್ನು ಮಾಡಿದ್ದಾರೆ. ಗುಲಾಬಿ ಹೂವಿನ ಬಳ್ಳಿ ಇರ್ತಕ್ಕಂಥದ್ದು ಮತ್ತು ಶೃಂಗಾರ ಸಾಧನಗಳನ್ನು ಇಟ್ಕೊಂಡಿರ್ತಕ್ಕಂಥ ಕೇಕನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಕೇಕು ಮಾಡಿದ್ದಾರೆ. ಮತ್ತು 3 ಸ್ಟೆಪ್ ಇರ್ತಕ್ಕಂಥ, 4 ಸ್ಟೆಪ್ ಇರ್ತಕ್ಕಂಥ ಗುಲಾಬಿ ಹೂವಿನಿಂದ ಅಲಂಕರಿಸಿರ್ತಕ್ಕಂಥ ಕೇಕು ಇದೇ ಇಲ್ಲಿ ತಾವು ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಸುಂದರವಾಗಿದೆ. ಆ ಕೇಕನ್ನು ನೋಡಿದ್ರೆ ತಿನ್ನಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ. ವಿಶೇಷವಾಗಿರ್ತಕ್ಕಂಥ ಕೇಕನ್ನು ಈಗ ತಾವು ನೋಡ್ತಾ ಇದ್ದಾರೆ. ಬಾರ್ಬಿ ಗೊಂಬೆ, ಆನೆ ಅಥವಾ ನಾಯಿ ಮತ್ತು ಜಂಗಲ್ ಕೇಕು ಮತ್ತು ಸ್ಯಾಟಲೈಟ್ ಕೇಕು ಇತ್ಯಾದಿಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ನೋಡೋದು ತುಂಬ ಆಕರ್ಷಕವಾಗಿರ್ತಕ್ಕಂಥದ್ದು. ಈ ಒಂದು ಕೇಕನ್ನು ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಗೃಹಶೋಭೆಯ ಡಿಸೆಂಬರ್ ತಿಂಗಳ ಒಂದು ವಿಶೇಷ ಪ್ರದರ್ಶನದಲ್ಲಿ ಸಾಮಾನ್ಯವಾಗಿ ಈ ಒಂದು ಪ್ರದರ್ಶನ ಮಾಡ್ತಾರೆ. ದೆಹಲಿಯ ಕೆಂಪು ಕೋಟೆಯ ರೆಪ್ಲಿಕಾವನ್ನು ಕೂಡ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಿದ್ದಾರೆ. ರೆಪ್ಲಿಕಾ ಅಂದರೆ ಪ್ರತಿಕೃತಿ. ದೆಹಲಿಯ ಕೆಂಪು ಕೋಟೆದ ಮಾದರಿಯಲ್ಲಿ ಈ ಒಂದು ಕೇಕನ್ನು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿದೆ. ಅದರಲ್ಲಿ ಏನೇನೋ ಕುಸರಿ ಕೆಲಸಗಳಿದೆ ಎಲ್ಲವೂ ಕೂಡ ಇಲ್ಲಿ ಮಾಡಿದ್ದಾರೆ. ಅತ್ಯಂತ ನೈಪುಣ್ಯತೆಯಿಂದ ಮಾಡಿದ್ದಾರೆ. ಭಾಳ ಸುಲಭ ಎಲ್ಲ ಮಾಡೋದು, ಭಾಳ ಕಷ್ಟ ಇದೆ ಮಾಡೋದು. ಪ್ರತಿಕೃತಿಯನ್ನು ನಿರ್ಮಾಣ ಮಾಡಬೇಕಂದ್ರೆ ಕಷ್ಟ, ಅದೇ ರೀತಿ ಮಾಡಬೇಕು. ಆದರೆ ಇಲ್ಲಿ ಕಷ್ಟಪಟ್ಟು ಕೂಡ ಮಾಡಿದ್ದಾರೆ. ಕೇಕಲ್ಲಿ ದೆಹಲಿಯ ಕೆಂಪು ಕೋಟೆ, ಇದನ್ನು ಸ್ವತಂತ್ರ ದಿನಾಚರಣೆ ಎಂದು ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕೋಟೆ ಮೇಲೆ ನಿಂತ್ಕೊಂಡು
ಬಾವುಟವನ್ನು ಹಾರಿಸ್ತಾರೆ. ಬಾವುಟವನ್ನು ಹಾರಿಸಿ ಕೋಟೆ ಮೇಲೆ ನಿಂತ್ಕೊಂಡು ಭಾಷಣವನ್ನು ಮಾಡ್ತಾರೆ ಅಂತ ವಿಶೇಷ ಐತಿಹಾಸಿಕ ಒಂದು ಕೇಕ್ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ನೋಡಿ ಕುಸರಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಕಡೆಗೆ ಕಾಣುತ್ತೆ. ಅಲ್ಲಿ ಏನು ಮೂಲ ಕೆಂಪುಕೋಟೆ ಮೇಲೆ ಕುಸರಿ ಕೆಲಸಗಳನ್ನು ಮಾಡಿದೆಯೋ ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಕುಸರಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಕುತುಬ್ ಮಿನಾರಿನ ಒಂದು ರೆಪ್ಲಿಕಾವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಈಗ ಕಬ್ಬಿಣದ ಒಂದು ಕುತುಬ್ ಮಿನಾರ್ ಮಾದರಿಯಲ್ಲಿ ಈ ಒಂದು ಕೇಕನ್ನು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಬಹಳ ಸುಂದರವಾಗಿ ಅದೇ ರೀತಿಯ ಕಲಾತ್ಮಕವಾಗಿ ಮಾಡಿರ್ತಕ್ಕಂಥ ಈ ಕೇಕ್ ಇದು ಬಹಳ ನೈಪುಣ್ಯತೆಯಿಂದ ಈ ಕೇಕನ್ನು ಮಾಡಿದರೆ. ಭಾಳ ಕಷ್ಟ ಇದೆ ಇದು, ಯಾಕಂದರೆ ಕೇಕಲ್ಲಿ ಮಾಡೋದು ಅದು ಎತ್ತರಕ್ಕಿದೆ, ಸುಮಾರು ಒಂದು 15-20 ಅಡಿ ಎತ್ತರ ಇದೆ. ಅಷ್ಟು ಸುಲಭವಲ್ಲ ಮಾಡೋದು. ಕಮಲ ಮಹಲ್, ಲೋಟಸ್ ಮಹಲ್ ಇದು. ಮತ್ತು ಇದು ಇದೇ ರೀತಿಯ ಕೇಕ್ ಇಲ್ಲಿರ್ತಕ್ಕಂಥದ್ದು ಪ್ರದರ್ಶನ ಮಾಡಿದರೆ ಸುಮಾರು ಒಟ್ಟು 13 ರೀತಿಯ ಕೇಕ್ಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಈಗ ಈ ಗೃಹಶುಭ ವಸ್ತು ಪ್ರದರ್ಶನದ ಪ್ರಮುಖ ಆಕರ್ಷಣೆ ಇದಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಗೃಹಶುಭ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದರೆ. ಅದರಿಂದ ಪ್ರಮುಖವಾಗಿ ಕ್ರಿಸ್ಮಸ್ ಹಬ್ಬದ ತಿರುವುದರಿಂದ ಕೇಕ್ಗೆ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದರಿಂದ ಡಾಲ್ಫಿನ್ ಕಂಪನಿಯವರು ಇಲ್ಲಿ 13 ರೀತಿಯ ಕೇಕ್ಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದಾರೆ. ಈಗ ಯಾರ್ಯಾರು ಈ ಗೃಹಶುಭ ವಸ್ತು ಪ್ರದರ್ಶನಕ್ಕೆ ಹೋಗಿಲ್ವೋ ಅವ್ರು ದಯಮಾಡಿ ಈ ವಿಡಿಯೋನ ನೋಡಿ ಪ್ರತ್ಯಕ್ಷವಾಗಿ ಒಂದು ಪ್ರದರ್ಶನವನ್ನು ನೋಡಲಿ ಅಂತ ಒಂದು ಉದ್ದೇಶಕ್ಕೋಸ್ಕರವಾಗಿ, ಮತ್ತು ಯಾರ್ಯಾರು ಈ ಗೃಹಶೋಭೆಗೆ ಭಾಗವಹಿಸಿಲ್ವೋ ಹೋಗಿ ನೋಡಿಲ್ವೋ ಅಂಥವ್ರು ಕೂಡ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ, ಮತ್ತು ಗೃಹಶೋಭೆ ರಚಿತ ವಿಶೇಷವಾಗಿಂಥ ಗೃಹಶೋಭ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಈ ಒಂದು ಶ್ರಮವನ್ನು ತಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಬಹಳ ಕಲಾತ್ಮಕವಾಗಿರ್ತಕ್ಕಂಥ ಒಂದು ಕೇಕಿನ ಒಂದು ಮಾದರಿಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ. ಈಗ ನಮಗಂತೂ ತುಂಬ ಹೆಮ್ಮೆ ಅಂತ ಅನ್ನಿಸುತ್ತೆ. ಹಲವಾರು ರೀತಿಯ ಕೇಕ್ಗಳನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಡಾಲ್ಫಿನ್ ಕಂಪ್ನಿಯವರು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಮೈಸೂರಿನಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಕಂಪನಿ ಡಾಲ್ಫಿನ್ ಕಂಪನಿ. ಇದು ಮರಿಮಲ್ಪ ಕಾಲೇಜ್ ಪಕ್ಕದಲ್ಲಿ ಮತ್ತು ಮೋತಿಖಾನೆ ಬಿಲ್ಡಿಂಗ್, ಅರಮನೆ ಭಾಗದಲ್ಲಿ ಮೋತಿಖಾನೆ ಬಿಲ್ಡಿಂಗಲ್ಲಿ ಇದೆ. ಇದು ಇನ್ಸ್ಪೈರ್ ಇರ್ತಕ್ಕಂಥ ಒಂದು PVC ವಿಂಡೋಸ್ ಆ್ಯಂಡ್ ಡೋರ್ ಮಾಡಿರ್ತಕ್ಕಂಥ ಮಳಿಗೆ ಇದು. ಇದರಲ್ಲಿ ಮರಕ್ಕೆ ಬದಲಾಗಿ PVC ಡೋರ್ಗಳನ್ನು ಮಾಡಿದರೆ ತುಂಬ ಆಕರ್ಷಕವಾಗಿ ಕಾಣ್ತಾ ಇದೆ. ಇದು ಗೆದ್ದಲು ಹಿಡಿಯೋದಿಲ್ಲ, ಬೆಂಕಿ ಬೀಳೋದಿಲ್ಲ. ಇದಕ್ಕೆ ಬಹಳ ವಿಶೇಷವಾಗಿ ಆಕರ್ಷಕವಾಗಿ ರೆಡಿಯಾಗಿರ್ತಕ್ಕಂಥ ಈ ಒಂದು PVC ಇನ್ಸ್ಪೈರ್ ಡೋರ್ಗಳನ್ನು ತಾವೀಗ ನೋಡ್ತಾ ಇದ್ದಾಗ ಅವರು ರೆಡಿ ಮಾಡಿ ಒಂದು ಸ್ಟಾಲ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಡೆಲನ್ನು ಮಾಡಿಟ್ಟಿದ್ದಾರೆ. ನಿಜವಾಗಿರ್ತಕ್ಕಂಥ ಮಾಡೋದು ಜರ್ಮನ್ ಮೇಡ್ ವರ್ಲ್ಡ್ ಬೆಸ್ಟ್ PVC ಡೋರ್ಸ್ ಮಾದರಿಯನ್ನು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾಗ ತುಂಬ ಅಂದವಾಗಿದೆ, ಚೆಂದವಾಗಿದೆ. ನೋಡಿದ್ರೆ ಮನೆ ಥರದಂಥ ಇಂಥದ್ದಲ್ಲಿ ಒಂದು ಮರಕ್ಕೆ ಬದಲಾಗಿ ಈ ಒಂದು PVC ಡೋರ್ಗಳನ್ನು ಮಾಡಿಸ್ಬೇಕು. ಯಾಕಂದರೆ ಮರದ ಫ್ರೇಮ್ಗಳನ್ನು ಮಾಡಬೇಕಾದ್ರೆ ಮರವನ್ನು ಕಡಿಬೇಕು. ಪ್ರಕೃತಿಗೆ ಮರ ಕಡಿದ್ರೆ ಮಳೆ ಬರೋದಿಲ್ಲ, ವಾತಾವರಣ ತಂಪಾಗಿರ್ತಲ್ಲ, ಇಂಥ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದ ಕಾಲಕ್ಕೆ ಬದಲಾದಂತೆ ಇಲ್ಲಿ PVC ಡೋರ್ಗಳನ್ನು ಫ್ರೇಮ್ಗಳನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಅದರಿಂದ ಮರಗಳನ್ನು ಕಡಿದೆ ಈ ರೀತಿಯ PVC ಡೋರ್ಗಳನ್ನು ಉಪಯೋಗ ಮಾಡಿದ್ರೆ ಪ್ರಕೃತಿ ಕೂಡ ಉಳಿಸ್ಬೋದು, ರಕ್ಷಣೆ ಮಾಡ್ಬೋದು ಅನ್ನೋದೊಂದು ವಿಶೇಷವಾದಂಥ ಒಂದು ಮೆಸೇಜ್ ಕೂಡ ಇಲ್ಲಿದೆ. ಇಲ್ಲಿ ಪ್ರಕೃತಿಯನ್ನು ಉಳಿಸಿ
ಮತ್ತು PVC ಡೋರ್ಗಳನ್ನು ನೋಡಿ, ಯಾವ ರೀತಿ ಸ್ಲೈಡಿಂಗ್ ಡೋರ್ನ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಈಗ ಈ ಒಂದು ಸ್ಟಾಲಿನ್ ಅಫಿಷಿಯಲ್ ಅವರು ಒಂದು ಸ್ಲೈಡಿಂಗ್ ಡೋರನ್ನು ತೆಗಿತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ತುಂಬ ಚೆನ್ನಾಗಿದೆ, ಇದು ನೋಡೋದು ಆಕರ್ಷಕವಾಗಿದೆ. ಯಾವ ಬಣ್ಣಗಳು ಬೇಕಾದ್ರೆ ಅದನ್ನ ನಾವು ಖರೀದಿ ಮಾಡಿಸ್ಬೋದಾಗಿದೆ. ಗ್ಲಾಸಿನ ಸ್ಲೈಡಿಂಗ್ ಡೋರ್ ಹೋಟೆಲ್ಗಳಿಗೆ ಹೇಳಿ ಮಾಡಿಸಿರೋಂಥ ಒಂದು ಡೋರ್ಗಳು ಇದಾಗಿದೆ, PVC ಡೋರ್ಗಳು. ಇದರ ಮಾಲೀಕರು ಇಲ್ಲಿ ತಮಗೆ ತಿಳಿಸ್ತಾ ಇದ್ದಾರೆ. ಈಗ ನೋಡಿ PVC ಡೋರ್ಗಳ ಬಗ್ಗೆ. ಏನು ಚೇಂಬರ್ ಇದು? ಇದು 2.5 ರ್ಯಾಕು. 2.5 ರ್ಯಾಕ್. ಏನು ಚೇಂಬರ್ ಇದು? ಇದು ಸುಮ್ಮನೆ ಸರ್ ಶೋಗೆ ಹೆಸರಾಗಿ ಮಾಡಲ್ ಇದನ್ನು ಮಾಡಿ ಇಡೋದು ಸರ್. ನಮ್ಮ ಹೆಸರು ವೀರಪ್ಪ ಅಂತ. ಇದಾ ತಮ್ಮದು? ಹೌದು ಸರ್, ನಮ್ಮದು. ಯಾವಾಗಿದೆ? ಏನಿದು ಉದ್ದೇಶ ಏನಿದು? UPVC ಡೋರ್ ಆ್ಯಂಡ್ ವಿಂಡೋಸು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ. ಥರ್ಡ್ ಸ್ಟೇಜಲ್ಲಿ, ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಶೋರೂಮ್ ಇದೆ. ಏನಕ್ಕೆ ಬೆನಿಫಿಟ್ ಆಗುತ್ತೆ ಇದು? ಮನೆಗೆ ಒಳ್ಳೆ ಇದಾಗುತ್ತೆ. ವುಡನ್ ರೀಪ್ಲೇಸ್ಗಿಂತ ಇದು ಅತ್ಯುತ್ತಮವಾಗಿ ಬಾಳಿಕೆ ಬರ್ತದೆ. ವುಡನ್ನು 10 ವರ್ಷ ಇದ್ದಿತ್ತು, ಇದು 20 ವರ್ಷ ಇದೆ. ನಾವೊಂದು 10 ವರ್ಷ 8 ವರ್ಷ ಗ್ಯಾರಂಟಿ ಕೊಡ್ತೀವಿ. ಇದು ಜರ್ಮನ್ ಕಂಪ್ನಿದಿದೆ. ಇದು ಇಂಡಿಯಾ ಮೇಡು ಅಕ್ಷರ ಅಂತ. ಅದು ಸಾಲಿಮಂಡರು ಜರ್ಮನ್ ಸಾಲಮಂಡರ್. ಇದು ನಿಮಗೆ ಫೈರ್ ಬಿದ್ದರೂ ಏನೂ ಆಗಲ್ಲ. ವಾಟರ್ ಪ್ರೂಫು, ಸೌಂಡ್ ಪ್ರೂಫು, ನಾಯ್ಸ್ ಪ್ರೂಫು ಎಲ್ಲ ಇದೆ. ರೇಟ್ ಹೆಂಗಿದೆ? ರೇಟು ನಿಮಗೆ ಇದು ವೈಟ್ ಆದರೆ 550 ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ. ಕಲರ್ ಆದರೆ ನಿಮ್ಗೆ 800 ಸ್ಟಾರ್ಟ್ ಆಗುತ್ತೆ ನಿಮಗೆ ಪರ್ ಸ್ಕ್ವೇರ್ ಫೀಟು. ಇಂಡಿಯನ್ ಆದರೆ ನಿಮಗೆ 280 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಉಡಂಗಿಂತ ಇದಕ್ಕಿಂತ ಏನು ಡಿಫ್ರೆಂಟ್ ಆಗಿದೆ ರೇಟು ನಿಮಗೆ ಒಂದು 20% ಕಡಿಮೆ ಆಗುತ್ತೆ. ಅದು ಬೆಂಕಿ ಬೀಳಲ್ಲ. ಬೆಂಕಿ ಬಿದ್ರೂ ನಿಮಗೆ ಕತ್ತಲ್ಲ. ಅದು ಪೌಡ್ರ್ ಕೋಟೆಡಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋಂಥ. ಆಯಿತು, ಧನ್ಯವಾದಗಳು ಸರ್, ಧನ್ಯವಾದಗಳು. ಇಲ್ಲಿ ಒಂದು ನೋ ಕಾಸ್ಟ್ EMI ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ಮನೆಗೆ ಬೇಕಾಗಿರೋಂಥ ಸೋಫಾ ಸೆಟ್ಟು, ತೊಟ್ಟಿಲುಗಳು, ಚೇರ್ಗಳು ಎಲ್ಲವೂ ಕೂಡ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಸೋಫಾ ಸೆಟ್ಗಳು ಇಲ್ಲಿದೆ. ಟೀಪಾಯ್ಗಳು ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದರೆ ನಾವು ಕೂಡ ಇಂಥದ್ದೊಂದು ಸೋಫಾ ಸೆಟ್ ತೊಗೋಬೇಕು ಮನೆಗೆ ಅನಿಸುತ್ತೆ. ಆದರೆ ಈ ಎಲ್ಲ ಸೋಫಾ ಸೆಟ್ಗಳು ಸಾಮಾನ್ಯ ಜನರ ಮನೆಗಳಿಗೆ ಇದು ಸೂಕ್ತವಾದದ್ದಲ್ಲ. ಶ್ರೀಮಂತರಾಗಿರ್ತಕ್ಕಂಥವರು, ದೊಡ್ಡ ಐಷಾರಾಮಿ ಬಂಗಲೆ ಕಟ್ಟಿರ್ತಕ್ಕಂಥವರು, ಅಂಥವ್ರಿಗೆ ಈ ಒಂದು ಸೋಫಾ ಸೆಟ್ಗಳು ತುಂಬ ಹೇಳಿ ಮಾಡಿಸಿರುತ್ತದೆ. ನೋಡೋಕ್ಕೂ ಕೂಡ ತುಂಬ ಆಕರ್ಷಕವಾಗಿದೆ. ಯು ಶೇಪಿನ ಒಂದು ಸೋಫಾ ಸೆಟ್ಟು, ಸಿಂಗಲ್ ಸೆಟ್, ಫುಲ್ ಸೋಫಾ ಸೆಟ್ಟು, 6 ಅಡಿದು ಮತ್ತು ಸಿಂಗಲ್ ಸೋಫಾ ಸೆಟ್ಟು ಎಲ್ಲವೂ ಕೂಡ ಇಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದಾರೆ. ಮತ್ತು ಒಂದು ಕಾಟು, ವಿಶೇಷವಾದಂಥ ಮಾಡರ್ನ್ ಕಾಟು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಈಗ ಇದಕ್ಕೆ ನೋ ಕಾಸ್ಟ್ EMI ಅವೈಲಬಲ್ ಅಂತ ಇನ್ಸ್ಟಾಲ್ಮೆಂಟ್ಗೂ ಕೂಡ ಸಿಗುತ್ತೆ ಅಂತ ಅವರಲ್ಲಿ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ತುಂಬ ಆಕರ್ಷಕವಾಗಿದೆ ನೋಡಲು. ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಇಂತಹ ಒಂದು ಸೋಫಾ ಸೆಟ್ಗಳು ಅವಶ್ಯ ಸೂಕ್ತವಾದುದಲ್ಲ. ಇಲ್ಲಿ ಒಂದು ಸ್ಕೂಟರಿಂದ ಪ್ರದರ್ಶನ ನೋಡ್ತಾ ಇದ್ದಾರೆ. ಈಗ ಎಲೆಕ್ಟ್ರಿಕ್ ಸ್ಕೂಟರ್ನ ಪ್ರದರ್ಶನ ಇದೆ. ಇಲ್ಲಿ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಬೆಲೆ 1 ಲಕ್ಷ ಅಂತ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫೋನ್ ನಂಬರ್ ಕೂಡ ಹಾಕಿದ್ದಾರೆ. ಯಾರು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಖರೀದಿ ಮಾಡಬೇಕು ಅಂಥವರು ಈ ಒಂದು ಸಂಸ್ಥೆಗೆ ಕರೆ ಮಾಡಿ ಅಥವಾ ಶೋರೂಮ್ಗೆ ಹೋಗಿ ಅಲ್ಲಿ ಒಂದು ಪೆಟ್ರೋಲ್ ಇಲ್ಲದೆ ಇರತಕ್ಕಂಥ ಒಂದು ಪರಿಸರ ಪ್ರೇಮ ಇರತಕ್ಕಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರನ್ನು ಖರೀದಿ ಮಾಡೋದಾಗಿದೆ. ಇದರ ಬೆಲೆ 1 ಲಕ್ಷ ರೂಪಾಯಿ ಅಂದ್ಬಿಟ್ಟು ಅವರಲ್ಲಿ ಶೋರೂಮ್ ರೇಟು, ಆಮೇಲೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ತಾವು ನೋಡ್ತಾ ಇದ್ದೀರ. ಈಗ ಈ ಫೋನ್ ನಂಬರಿಂದ ಕಾಂಟ್ಯಾಕ್ಟ್ ಮಾಡಿ ಆ ಶೋರೂಮ್ ಏನಿದೆ ಕೇಳ್ಕೊಂಡು ಅಲ್ಲಿ ನೀವು ಹೋಗಿ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರನ್ನು ಖರೀದಿ ಮಾಡೋದು. ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಖರೀದಿ ಮಾಡೋದ್ರಿಂದ ಪೆಟ್ರೋಲ್ ಹಾಕೋಕ್ಕೆ ನಮಗೆ
ಅವಕಾಶ ಇರೋದಿಲ್ಲ. ಪೆಟ್ರೋಲ್ ಬೆಲೆ ತುಂಬ ಜಾಸ್ತಿ ತೋರಿಸಿದರೆ ₹100 ಪೆಟ್ರೋಲ್ ಹಾಕಿದ್ರೆ 40 ಕಿಲೋಮೀಟ್ರ್ ಹೊರಟೋಗುತ್ತೆ. ಆದರೆ ಇದೇನೇ ಎಲೆಕ್ಟ್ರಿಕ್ ಸ್ಕೂಟರ್ನು ಒಂದ್ಸರಿ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟ್ರ್ ಹೋಗುತ್ತೆ ಅಂತ ಇಲ್ಲಿ ಅವರು ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಸ್ಟೀಲಿನ ಒಂದು ತವಾ ಆಗಲಿ ಬಾಂಡಲಿಗಳಾಗಲಿ ಇಲ್ಲಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದಾರೆ. ತುಂಬ ಮಾಡರ್ನ್ ಆಗಿರೋಂಥ ಕಿಚನ್ ವೇರ್ ಇರತಕ್ಕಂಥ ಈ ಒಂದು ಸ್ಟಾಲ್ ಇದೆ. ಇಲ್ಲಿ ಸ್ಟೀಲಿನ ಕುಕ್ಕರ್ಗಳು ಕೂಡ ಮಾಡ್ತಾರೆ. ಇಲ್ಲಿ ಒಂದು 3D ಟೈಪಿನ ಒಂದು ಪೇಂಟಿಂಗ್ಗಳನ್ನು ಇಲ್ಲಿ ಮಾಡಿದ್ದಾರೆ. ಪೇಂಟಿಂಗಲ್ಲ, ಇದು ಪೇಂಟಿಂಗ್ ರೀತಿ ಇರತಕ್ಕಂಥದ್ದು 3D ಚಿತ್ರಗಳ ಒಂದು ಫೋಟೋ, ಹಲವಾರು ರೀತಿಯ 3D ಚಿತ್ರಗಳ ಫೋಟೋವನ್ನು ಏರ್ಪಾಡು ಮಾಡಿದರೆ 3 ಕಡೆಯಿಂದ ನೋಡಿದರೆ ವೈವಿಧ್ಯಮಯವಾಗಿ ಕಾಣ್ತಕ್ಕಂಥ ಫೋಟೋ ಇದು. ಅತ್ಯಂತ ಸುಂದರವಾಗಿದೆ ನೋಡೋದಕ್ಕೆ. ನಾನು ಆಗಲೇ ಹೇಳಿದಂಗೆ ಸಾಮಾನ್ಯ ಜನರ ಮನೆಗಳಿಗೆ ಇದು ಸೂಕ್ತವಾದದ್ದಲ್ಲ, ಐಷಾರಾಮಿ ಮನೆಗಳಿಗೆ ಮಾತ್ರ ಇದು ಸೂಕ್ತವಾಗಿರ್ತದೆ. ಮತ್ತು ಬೆಲೆಯೂ ಕೂಡ ಹಂಗೆ ಇರ್ತದೆ ನೋಡಿ. ತಿರ್ಚೆ ಒಂದು ಚಿತ್ರ ಇರ್ತದೆ, 3D ಚಿತ್ರ ಇರತಕ್ಕಂಥ ತಿರ್ಚೆ ಚಿತ್ರ ಇರ್ತಕ್ಕಂಥ ಪೇಂಟಿಂಗ್ ನೋಡ್ತಿದ್ರೆ ಇದು ವ್ಯಾಯಾಮ ಮಾಡ್ತಕ್ಕಂಥ ಉಪಕರಣಗಳು, ವಾಕಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಓಡೋತಕ್ಕಂಥದ್ದು ಮತ್ತು ಸೈಕ್ಲಿಂಗ್ ಮಾಡತಕ್ಕಂಥದ್ದು, ಡಂಬಲ್ಸ್ ಇರತಕ್ಕಂಥದ್ದು, ಹಲವು ರೀತಿಯ ವ್ಯಾಯಾಮ ಮಾಡುವ ಪರಿಕರಗಳ ಒಂದು ಪ್ರದರ್ಶನ ಇದಾಗಿದೆ. ಇದರಲ್ಲಿ ಮನೆಯಲ್ಲೇ ಕುಳಿತುಕೊಂಡು ನಾವು ಎಕ್ಸಸೈಸನ್ನು ಮಾಡ್ಬೋದು. ಸ್ತ್ರೀಯರಾಗಲಿ ಪುರುಷರಾಗಲಿ ಹೊರಗಡೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತವರು ಮನೆಯಲ್ಲೇ ಕೂಡ ನಾವು ಇಂಥದ್ದೊಂದು ಎಕ್ಸಸೈಸ್ ಪರಿಕರಗಳನ್ನು ಮಾಡ್ಬೋದಾಗಿದೆ. ಇದು ಬೆಲೆ ಏನಿಲ್ಲ ಅಂದರೂ ಸುಮಾರು 20, 30, 40, 50 ಸಾವಿರ ಆಗುತ್ತೆ. ಆಧುನಿಕ ಒಂದು ವಸ್ತುಗಳು. ಯೂನಿವರ್ಸಲ್ ಸೋಲಾರ್ ಸಿಸ್ಟಮನ್ನು ನೋಡ್ತಿದ್ದಾಗ ಟ್ಯೂಬ್ಯುಲರ್ ವಾಟರ್ ಹೀಟರ್, ಯೂನಿವರ್ಸಲ್ ಟ್ಯೂಬ್ಯುಲರ್ ವಾಟರ್ ಹೀಟರ್ ಅಂತ ಈಗ ನೋಡ್ತಾ ಇದ್ದೀರ. ಈ ಕಾಲದಲ್ಲಿ ಯಾರೂ ಕೂಡ ಅಂಡೆ ಒಲೆಯನ್ನು ಹಾಕಿರೋದಿಲ್ಲ, ಸೋಲಾರ್ ಒಲೆಯನ್ನು ಹಾಕಿರ್ತಾರೆ. ಸೋಲಾರ್ ಸಿಸ್ಟಮ್, ಇದರಿಂದ ಬಿಸಿ ನೀರನ್ನು ಪಡಿಬೋದು. ಮತ್ತೊಂದು ಸೋಫಾ ಸೆಟ್ಟಿನ ಒಂದು ಮಳಿಗೆ ಇದು. ಇಲ್ಲಿ ಕೂಡ ವೈವಿಧ್ಯಮಯವಾಗಿರ್ತಕ್ಕಂಥ ಸೋಫಾ ಸೆಟ್ಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದಂತ ನೋಡ್ತಾ ಇದ್ದಾರೆ. ಈಗ ಶ್ರೀ ತಾಯಿ ಶ್ರೀ ಇಂಟೀರಿಯರ್ ಅಂತ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ಡೈನಿಂಗ್ ಟೇಬಲ್ಲು, ಸೋಫಾ ಸೆಟ್ಟು, ಕಾರ್ಟ್ಗಳು ಎಲ್ಲವನ್ನೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ಅಂತ ನೋಡ್ತಿದ್ದೀರ. ಈಗ ಡೈನಿಂಗ್ ಟೇಬಲ್ಲು ಮತ್ತು ಆಫೀಸ್ ಟೇಬಲ್ಲು ಎಲ್ಲವನ್ನೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಶ್ರೀ ಸಾಯಿ ಇಂಟೀರಿಯರ್ ಅಂತ ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ವಸ್ತು ಪ್ರದರ್ಶನ ತುಂಬ ಆಕರ್ಷಕವಾಗಿದೆ. ಇದು ಕೂಡ ಹೇಳಿದಂಗೆ ಸಾಮಾನ್ಯ ಜನರಿಗೆ ಸೂಕ್ತವಾದದ್ದಲ್ಲ. ಐಷಾರಾಮಿ ಮನೆ ಇರತಕ್ಕಂಥ, ಐಷಾರಾಮಿ ಬಂಗಲೆ ಇರತಕ್ಕಂಥ ಮನೆಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಇದು ಮ್ಯಾಟ್ಗಳನ್ನು, ರತ್ನಗಂಬಳಿಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಹಲವು ರೀತಿಯ ವೈವಿಧ್ಯಮಯ ರತ್ನಗಂಬಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಡೋರ್ ಮ್ಯಾಟ್ ಆಗಲಿ, ವಾಲ್ಪೇಪರ್ ಆಗಲಿ ಅಥವಾ ಫ್ಲೋರ್ ಮ್ಯಾಟ್ ಆಗಲಿ, ಇಲ್ಲಿ ಹಲವು ರೀತಿಯ ಡಿಸೈನ್ಗಳು ಇದೆ. ಇಲ್ಲಿ ಅದು ನೋಡ್ತಿದ್ದಾಗ ಇವು ಬೆಲೆ ಏನಿದೆ ಸುಮಾರು ಒಂದು 20,000, 30,000, 40,000 ಹಿಂಗಿರುತ್ತೆ. ಇದು ಇಲ್ಲಿ ಒಂದು ಎಲೆಕ್ಟ್ರಿಕ್ ಮಸಾಜರ್ ಅಂತ ಈಗ ನೋಡ್ತಾ ಇದ್ದಾಗ ಬೆನ್ನು ಇರ್ತಕ್ಕಂಥವ್ರು, ಸೊಂಟ ಇರ್ತಕ್ಕಂಥವ್ರು, ಬೊಜ್ಜು ಬಿಡಿದಿರ್ತಕ್ಕಂಥವ್ರು ಈ ಒಂದು ಎಲೆಕ್ಟ್ರಾನಿಕ್ ಮಸಾಜರಿಂದ ಮಸಾಜ್ ಮಾಡಿಕೊಂಡು ನೋವಿನಿಂದ ಮುಕ್ತಿಯನ್ನು ಪಡಿಬೋದಾಗಿದೆ. ಅತ್ಯಂತ ಆಕರ್ಷಕವಾಗಿರತಕ್ಕಂಥ ಈ ಒಂದು ಆಧುನಿಕ ಉಪಕರಣ. ನಾವು ಕಷ್ಟಪಡ್ದೇನೆ ಬೊಜ್ಜು ಕರಗಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದರೆ ಸಾಕು, ಸಿಗುತ್ತೆ ನಿಮಗೆ.
ವಿಶೇಷವಾಗಿರ್ತಕ್ಕಂಥ ಒಂದು ಉಪಕರಣ ಸಿಗುತ್ತೆ. ಈ ಉಪಕರಣದಿಂದ ಕೈ ನೋವಿರಲಿ, ಕಾಲು ನೋವಿರಲಿ, ಪಾದಗಳ ನೋವಿರಲಿ ಎಲ್ಲವನ್ನೂ ಕೂಡ ಇಲ್ಲಿ ಪರಿಹಾರ ಶಮನ ಮಾಡತಕ್ಕಂಥ ಮಸಾಜರ್ ಇದಾಗಿದೆ. ಈ ಮಸಾಜರಿಂದ ಮೈಕೈ ನೋವು ಉಪಶಮನ ಆಗುತ್ತೆ, ಕಾಲಿನ ನೋವು ಉಪಶಮನ ಆಗುತ್ತೆ. ವಿಶೇಷವಾಗಿ ಆರೋಗ್ಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಒಂದು ಮಸಾಜರು ಇದು ಕೂಡ ಇಲ್ಲಿ ಈ ಸ್ಟಾಲಲ್ಲಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು ಮತ್ತು ಡೆಮಾನ್ಸ್ಟ್ರೇಷನ್ ಮಾಡಿ ಇದರ ಉಪಯೋಗ ಒಂದು ಏನು ಅಂತ ತಿಳಿಸ್ತಾ ಇರತಕ್ಕಂಥ ಒಂದು ಸ್ಟಾಲು ಇದಾಗಿದೆ. ಈ ರೀತಿಯ ಸ್ಟಾಲುಗಳಿಂದ ಜನರಿಗೆ ತುಂಬ ಉಪಯೋಗ ಆಗುತ್ತೆ. ಈ ಒಂದು ಮಳಿಗೆಯಲ್ಲಿ ಬಾದಾಮಿ, ಗ್ರೇಪ್ಸು, ಫ್ರೂಟ್ಸು ಎಲ್ಲವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ಕಾಶ್ಮೀರಿ ಡ್ರೈ ಫ್ರೂಟ್ಸ್ ಮತ್ತು ಹಣ್ಣುಗಳು ಅನ್ನೋಕ್ಕಂಥ ಒಂದು ಸ್ಟಾಲ್ನಲ್ಲಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಗಳು, ಖರ್ಜೂರ, ಬಾದಾಮಿ, ಆಲ್ಮಂಡು, ಕ್ಯಾಶ್ಯೂ ನಟ್ಟು, ವಿಧ ವಿಧವಾಗಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸರ್, ಇದು ಜಿಮ್ ಎಕ್ವಿಪ್ಮೆಂಟ್ ಶೋರೂಮು ಸ್ಟೇಫಿಟ್ ಅಂತ 28 ವರ್ಷದಿಂದ ಇದೆ. ಫಿಟ್ನೆಸ್ಸಲ್ಲೇ ನಂಬರ್ 1 ಕಂಪ್ನಿ ಮತ್ತು ತುಂಬ ಓಲ್ಡ್ ಕಂಪ್ನಿ ಮತ್ತು ತುಂಬ ಬೆಸ್ಟ್ ಕಂಪ್ನಿ. ಫಿಟ್ನೆಸ್ಸಲ್ಲೇ ನಂಬರ್ 1 ಕಂಪ್ನಿ. ಒಂದು ಸ್ಟೇಫಿಟ್ ಆಲ್ ಓವರ್ ಇಂಡಿಯಾ ಇದೆ ಮತ್ತು ಸರ್ವಿಸು ಕೂಡ ಅಷ್ಟೇ. ಒಂದು ಎಲ್ಲ ಕಡೆ ಸರ್ವಿಸ್ ಇದೆ. ಹಾಂ ಸರ್, ಇದೇ ನೋಡಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸೈಕ್ಲಿಂಗ್ ಅಂತ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಲೋಯರ್ ಬಾಡಿ ವರ್ಕೌಟ್ಗೆ. ಆ್ಯಂಡ್ ಇದು ಯಾವುದೇ ರೀತಿ ಮೇಂಟೆನೆನ್ಸ್ ಇರೋದಿಲ್ಲ, ಝೀರೋ ಮೇಂಟೆನೆನ್ಸು. ಫ್ರೀಯಾಗಿ ಮನೆಯಲ್ಲಿ ಎಲ್ಲ ಏನಕ್ಕೆ ಉಪಯೋಗ ಅದು? ಅದೇ ಇದು ಲೋಯರ್ ಎಂಡ್ ಬಾಡಿ ವರ್ಕೌಟ್ಗೆ, ಫಿಟ್ನೆಸ್ಗೆ, ನಿಮಗೆ ವೆಯ್ಟ್ ರಿಡ್ಯೂಸ್ ಮಾಡಲಿಕ್ಕೆ ಮತ್ತು ಫ್ಯಾಟ್ ಬರ್ನ್ ಮಾಡಲಿಕ್ಕೆ. ಮತ್ತು ತುಂಬ ವೆಯ್ಟ್ ಇರೋರು ಮತ್ತು ತುಂಬ ಫ್ಯಾಟ್ ಇರೋರು ಮತ್ತು ಈಗ ಏಜ್ಡ್ ಪೀಪಲ್ಗಳೆಲ್ಲ ಇರ್ತಾರೆ. ಸೊ ಅವರೆಲ್ಲ ಔಟ್ಸೈಡ್ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಈ ಥರ ಸೈಕಲ್ ತೊಗೊಂಡ್ರೆ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಅವ್ರಿಗೆ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗುತ್ತಾ? ವೆಯ್ಟ್ ಲಾಸ್ ಡೆಫಿನೆಟ್ ಆಗುತ್ತೆ ಮತ್ತು ಬಾಡಿ ಒಂದು ಶೇಪ್ ಬರುತ್ತೆ. ಸೊ ಇದು ಯೂಸ್ ಮಾಡೋದ್ರಿಂದ ಬಾಡಿ ಶೇಪ್ ಇದೆಲ್ಲ ಹೇಗೆ ಅಂತಂದರೆ ವಾಕಿಂಗ್, ಜಾಗಿಂಗ್, ರನ್ನಿಂಗ್ ಬರುತ್ತೆ. ನಾವೇ ಮನೆಯಲ್ಲಿ ಕೂಡ ಇಷ್ಟು ನಾವು ಈಗ ಔಟ್ಸೈಡ್ ನಾವು ವಾಕ್ ಎಲ್ಲ ಮಾಡ್ತೀವಿ. ಬಟ್ ಅಲ್ಲಿ ಯಾವುದೇ ರೀತಿಯ ಸ್ಪೀಡು ಮೇಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಜಾಗರನ್ನು ಮಾಡೋಕ್ಕಾಗಲ್ಲ. ಇದರಲ್ಲಾದರೆ ನಿಮಗೆ ಯಾವ ಥರ ಸ್ಪೀಡ್ ಬೇಕು ಎಲ್ಲ ಹ್ಯಾಂಡಲ್ಲೇ ಆಪ್ರೇಟ್ ಇರುತ್ತೆ. ಮತ್ತು ನಿಮಗೆ ಇಲ್ಲ ಆಟೋಮೆಟಿಕ್ ಎಲಿವೇಷನ್ ಆಗುತ್ತೆ, ಮ್ಯೂಸಿಕ್ ಆಪ್ಷನ್ ಇದೆ. ಸೊ ಪ್ರತಿಯೊಂದು ನೀವು ಹ್ಯಾಂಡಲ್ಲೇ ಆಪ್ರೇಟ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ವಾಕಿಂಗು, ಜಾಗಿಂಗು, ರನ್ನಿಂಗ್ ಬರುತ್ತೆ. ನೀವು ವೆಯ್ಟ್ ರಿಡ್ಯೂಸ್ ಮಾಡ್ಬೋದು ಮತ್ತು ನೀವು ತುಂಬ ಸ್ಲಿಮ್ಮಾಗಿ ಕಾಣೋದಕ್ಕೆ ಇದು ಬೆಸ್ಟು ವರ್ಕೌಟು. ಸೊ ಈಗ ಸ್ಪೋರ್ಟ್ಸ್ ಫ್ರೆಂಡ್ಸು ಅಪ್ಡೇಟ್ಸ್ ಎಲ್ಲ ಏನಕ್ಕೆ ಅಷ್ಟು ಫಿಟ್ ಫೈನ್ ಆಗಿರ್ತಾರೆ ಅಂದರೆ ಅವರೆಲ್ಲ ಈ ಥರ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಏನೇ ಪ್ರಾಬ್ಲಮ್ಸ್ ಆಗೋದಿಲ್ಲ ಮತ್ತು ವೆಯ್ಟ್ ರಿಡ್ಯೂಸ್ ಆಗಿರ್ತಾರೆ ಮತ್ತು ಸ್ಲಿಮ್ ಆಗಿರ್ತಾರೆ. ಸೊ ಹಾಗೆ ಮತ್ತು ಇದು ಕೂಡ ಅಷ್ಟೇ, ಇದು ಸ್ವಲ್ಪ ಕಮರ್ಷಿಯಲ್ ಮಾಡಲ್ಸು. ಇದರಲ್ಲೇ ವೆರೈಟಿ ಮಾಡಲ್ಸ್ಗಳಿರುತ್ತೆ. 3 ವೆರೈಟಿ ಮಾಡಲ್ಸು: ಡೊಮೆಸ್ಟಿಕ್ಕು, ಬೇಸಿಕ್ಕು, ಕಮರ್ಷಿಯಲ್ಲು, ಸೆಮಿ ಕಮರ್ಷಿಯಲ್. ಈ ಥರ 4 to 5 ಕ್ಯಾಟಗರೀಸ್ ಬರುತ್ತೆ ನಮ್ಮಲ್ಲಿ. ಎಲ್ಲ ನಿಮಗೆ ಸ್ಟೇಫಿಟ್ ಮಾಡಲ್ಸೇ. ಫಿಟ್ನೆಸ್ಸಲ್ಲೇ ನಂಬರ್ 1 ಕಂಪ್ನಿ. ಸರ್ವಿಸ್ ತುಂಬ ಚೆನ್ನಾಗಿದೆ. ನಮ್ಮದು ಟೋಟಲ್ಲು 50 ಬ್ರಾಂಚಸ್ ಇದೆ. ಆಲ್ ಓವರ್ ಕರ್ನಾಟಕ ನಮ್ಮ ಬ್ರಾಂಚಸ್ ಇದೆ. ಆಲ್ ಓವರ್ ಇಂಡಿಯಾ ನಮ್ಮದು ಸರ್ವಿಸ್ ಇರುತ್ತೆ. ಆ್ಯಂಡ್ ನಮ್ಮದು ಈ ಒಂದು ಡೆಮಾನ್ಸ್ಟ್ರೇಷನ್ ಎಲ್ಲಿದೆ? ಇದು ಡೆಮಾನ್ಸ್ಟ್ರೇಷನ್ ಬಂದ್ಬಿಟ್ಟು ಇದು ಡೈರೆಕ್ಟ್ ಬೆಂಗಳೂರು ಕಂಪ್ನಿ. ಇದು ಮೇನ್ ಮೈಸೂರಲ್ಲಿ ನಮ್ಮದು ಬಂದ್ಬಿಟ್ಟು ದೇವರಾಜ್ ಅರಸ್ ರೋಡಲ್ಲಿದೆ ಮತ್ತು ಒಂಟಿಕೊಪ್ಪಲಲ್ಲಿದೆ. ಒಂದು 2 ಶೋರೂಮ್ ಇದೆ ಮೈಸೂರಲ್ಲಿ. 2 ಶೋರೂಮು ಒಂದು ತುಂಬ ಓಲ್ಡ್ ಶೋರೂಮು, 25 ವರ್ಷದಿಂದ ಇದೆ. ಅದೇ ನಮ್ಮಲ್ಲಿ ಟೋಟಲ್ ಒಂದು 60 lakhs ಕಸ್ಟಮರು, ಸ್ಯಾಟಿಸ್ಫೈಡ್ ಕಸ್ಟಮರ್ಸು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ. ಈವನ್ ನಮ್ಮ CM ಸರ್ ಕೂಡ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದಾರೆ. ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ರೀಸೆಂಟಾಗಿ ಅವ್ರಿಗೂ ಕೊಟ್ವಿ. ಅವರು ನಮ್ಮದು ತುಂಬ ಓಲ್ಡ್ ಕಸ್ಟಮರು. ಮತ್ತು ನಮ್ಮಲ್ಲಿ ಎಲ್ಲ ಥರ ಮೆಟೀರಿಯಲ್ ಐಟಮ್ಸ್ಗಳಿದೆ. ಡಂಬಲ್ಸು, ಎಕ್ಸರ್ವಿಸು ಮತ್ತು ನಿಮಗೆ ಬೆಂಚು. ಇವಾಗ ಎಕ್ಸಿಬಿಷನ್ ಎಲ್ಲಿದೆ ಈಗ? ಸರ್, ಈಗ ಎಕ್ಸಿಬಿಷನು ಮಹಾರಾಜ ಗ್ರೌಂಡಲ್ಲಿ ನಡೀತಾ ಇದೆ. 10 days. ಆಲ್ರೆಡಿ 5 days ಕಂಪ್ಲೀಟ್ ಆಗಿದೆ. ಸೊ ಇನ್ನೂ 5 days ಇದೆ. ಸೊ ಎಲ್ಲರೂ ವಿಸಿಟ್ ಮಾಡಿ. ಸೊ ನಮ್ಮದು ಶೋರೂಮು ದೇವರಾಜ್ ಅರಸ್ ರೋಡಲ್ಲಿದೆ ಮತ್ತು ಇನ್ನೊಂದು ಶೋರೂಮು ಒಂಟಿಕೊಪ್ಪಲಲ್ಲಿದೆ. ಸೊ ಇಲ್ಲಿ ಮುಗಿದ ಮೇಲೆ ಎಕ್ಸಿಬಿಷನ್ನು ನಮ್ಮದು ಶೋರೂಮಲ್ಲಿ ಸರ್ವಿಸು ಮತ್ತು ಸೇಲ್ಸ್ ಇರುತ್ತೆ. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ನೀವು ಎಕ್ಸಿಬಿಷನಲ್ಲಿ ವಿಸಿಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಯಾವ ಟೈಮಲ್ಲಿ ಬೇಕಾದರೂ ವಿಸಿಟ್ ಮಾಡ್ಬೋದು. ನಮ್ಮದು 9:30 ಮಾರ್ನಿಂಗು ಈವ್ನಿಂಗ್ 9 o'clock ಶೋರೂಮ್ ಓಪನ್ ಇರುತ್ತೆ. ಮತ್ತು 365 days ನಮ್ಮದು ಸರ್ವಿಸ್ ಇರುತ್ತೆ. ಎನಿ ಟೈಮ್ ಕಾಲ್ ಮಾಡಿ. ಇದು ಮಹಾರಾಜ ಕಾಲೇಜು ಗ್ರೋ ಶೋಭಾದಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಈಗ. ಎಸ್ ಸರ್, ಮಹಾರಾಜ ಬಂದು ಬೇಕಾದ್ರೆ ಬುಕ್ ಮಾಡ್ಕೋಬೋದಾರೆ. ಮಹಾರಾಜ ಶೋರೂಮ್, ಮಹಾರಾಜ ಗ್ರೌಂಡ್ ಎಕ್ಸಿಬಿಷನ್ ಗ್ರೌಂಡ್ ಅಂತ ಇದೆ. ಗ್ರೋ ಶೋಭಾ ಗ್ರೌಂಡು. ಸೊ ಅಲ್ಲಿ ಕೂಡ ಬಂದು ಬುಕ್ ಮಾಡ್ಕೋಬೋದಾ? ಎಸ್ ಸರ್, ಇಲ್ಲೂ ಬುಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. ಎಕ್ಸ್ಟ್ರಾ 10% ಶೋರೂಮ್ನಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಇಲ್ಲಿ ಸಿಗ್ತಾ ಇದೆ. ಮತ್ತು ಫ್ರೀ ಹೋಮ್ ಡೆಲಿವರಿ ಇದೆ. ನಿಮಗೆ ಫ್ರೀ ಹೋಮ್ ಡೆಲಿವರಿ ಇದೆ. ಥ್ಯಾಂಕ್ ಯು ಸರ್. ತಮ್ಮ ನೇಮ್ ಸರ್ ಹೇಳಿ.
ಇದು ಬಾಡಿ ಮಸಾಜ್ ಅಂತ ಹೇಳ್ಬಿಟ್ಟು ಇಕ್ಯುಪಂಚರ್ಸ್ ಬಾಡಿ ಮಸಾಜ್ ಅಂತ ಹೇಳ್ಬಿಟ್ಟು ಇದರಲ್ಲಿ 7 ಥರ ಅಟ್ಯಾಚ್ಮೆಂಟ್ಸ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಟೋಟಲ್ ಬಾಡಿ ಅಂದರೆ ನಿಮಗೆ ಈ ಫಿಸಿಯೋಥೆರಪಿ ಯಾವ ಥರ ಮಾಡ್ತಾರೋ ಅದೇ ಥರ ಮನೇಲಿ ಮಾಡ್ಕೋಬೋದು. ಮಸಾಜು ಹೆಡ್ ಮಸಾಜ್ಗೆ ಫೇಸ್ ಟಾಪ್ ಟು ಬಾಟಮ್ ಆಗುತ್ತೆ ನಿಮಗೆ. ಹೆಡ್ಡಿಗೆ, ಫೇಶಿಗೆ, ಬ್ಯಾಕಿಗೆ, ಶೋಲ್ಡರ್ ಪೇನ್ಗೆ, ನೆಕ್ ಪೇನ್ಗೆ ಮಲ್ಟಿಪರ್ಪಸ್ ಮನೇಲಿ ಎಲ್ಲರೂ ಮಾಡ್ಕೋಬೋದು. ಮತ್ತು ಈ ತೊಳ್ತಿಪ್ಪೆಲ್ಲ ವಾಕ್ ಮಾಡ್ತಿರಲ್ಲ ಅದೇ ಥರ ನಿಮಗೆ ಫುಟ್ಗೆಲ್ಲ ಮಾಡ್ಕೋಬೋದು. ಮನೆಯಲ್ಲಿ ಯಾವ ಥರ ಅಂದರೆ ನಿಮಗೆ ಕೈ ಜಿಮ್ಮಿಡದಲ್ಲಿ ಆಗುತ್ತಲ್ಲ, ಕಾಲು ಜಿಮ್ಮಿಡದಲ್ಲಿ ಅದಕ್ಕೆಲ್ಲ ಮಾಡ್ಕೋಬೋದು ನೀವು ಮಲ್ಟಿಪರ್ಪಸ್ ಆಗಿ. ಟೋಟಲ್ ಸಾಮಾನುಗೆಲ್ಲ ಮನೇಲಿ ಯೂಸ್ ಆಗುತ್ತೆ. ಆಯಿತು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲ ತುಂಬ ಒಳ್ಳೆಯದು. ಎಲ್ಲರಿಗೂ ಬರುತ್ತೆ ಮನೆಯಲ್ಲಿ, ಒಬ್ರಿಗಂತಲ್ಲ. ಫ್ಯಾಮಿಲಿ ಡಾಕ್ಟರ್ ಮನೇಲಿ ಇದ್ದಾರೆ ನಿಮಗೆಲ್ಲ ಮನೆಯಲ್ಲಿ ಟೋಟಲ್ ಯೂಸ್ ಆಗುತ್ತೆ. ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಮನೇಲಿ, ಒಬ್ರಿಗಂತಲ್ಲ. ಎಲ್ಲ ಬೆಳ್ಕೊಂಡ್ಬಿಡ್ತದಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ. ಫ್ಯಾಟ್ ಲಾಸಿಗೆ, ಬ್ಯಾಕ್ ಪೇನಿಗೆ, ಶೋಲ್ಡರ್ ಪೇನಿಗೆ, ನೆಕ್ ಪೇನಿಗೆ, ಮಜಲ್ಸಿಗೆ, ಕಾಪ್ ಮಜಲ್ಸ್ಗೆ ಎಲ್ಲವಕ್ಕೂ ಮನೆಯಲ್ಲಿ ಶೋಲ್ಡ್ರಾಗಿ ಯೂಸ್ ಮಾಡ್ಕೊಂಡು ಪ್ಲೇ ಮಾಡಿ. ಈ ಥರ ಬಾಯಿಲ್ ಈ ಥರ ಹೊಟ್ಟೆ ಬರುತ್ತೆ. ತಾವಿಗೆ ನೋಡ್ತಿದ್ರೆ ಮತ್ತೊಂದು ಸೋಲಾರ್ ಸಿಸ್ಟಮ್ ಅಂಗಡಿಗೆ ಬಂದಿದ್ವಿ. ಇಲ್ಲಿ ಸ್ಟಾಲ್ಗೆ ಬಂದಿದ್ವಿ. ಹಲವು ರೀತಿಯ ಸೋಲಾರ್, ಟ್ಯೂಬ್ಯುಲರ್ ಸೋಲಾರ್ ಇರ್ತಕ್ಕಂಥ ಒಂದು ಸ್ಟಾಲ್ ಇದ್ದು. ಇದು ಮತ್ತೊಂದು ಸ್ಟಾಲು. ಇಲ್ಲಿ ನೆಟ್ಲಾನ್ ಅಂದರೆ ಸೊಳ್ಳೆ ಪರದೆಗಳ ಇರ್ತಕ್ಕಂಥದ್ದೊಂದು ಸ್ಟಾಲ್ ಇದ್ದು. ಇದು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾಡುವಂಥ ಸ್ಟಾಲ್ ಇದು. ಈ ಆಧುನಿಕವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಹೆಚ್ಚಾಗಿ ಬಾಳಿಕೆ ಬರ್ತದೆ ಮತ್ತು ಪ್ರಕೃತಿ ಸ್ನೇಹಿಯಾಗಿರ್ತದೆ. ಈಗ ತಾವು ನೋಡ್ತಾ ಇದ್ದೀರಿ, ಈಗ ಕಿಚನ್ ವೇರ್, ಮನೆ ಅಡುಗೆ ಮನೆಗೆ ಏನೇನು ಪದಾರ್ಥಗಳು ಬೇಕು ಎಲ್ಲ ಪದಾರ್ಥಗಳು ಇದೊಂದು ಸ್ಟಾಲಲ್ಲಿ ಸಿಗುತ್ತೆ. ನಾವು ನೋಡ್ತಾ ಇರ್ತಕ್ಕಂಥದ್ದು ಏನೇನು A to Z ಪದಾರ್ಥಗಳು ಬೇಕು ಅಡುಗೆ ಮನೆಗೆ ಎಲ್ಲ ಪದಾರ್ಥಗಳ ಶೋರೂಮು ಇದಾಗಿದೆ ಇದು. ಇಲ್ಲಿ ಎಲ್ಲ ಸ್ಟೀಲ್ ಐಟಮ್ಗಳು, ಇಂಡೋಲಿಯಮ್ ಐಟಮ್ಗಳು ಎಲ್ಲವೂ ಕೂಡ ಸಿಗುತ್ತೆ. A to Z ಕಿಚನ್ ವೇರ್ ಇಲ್ಲಿ ಸಿಗುತ್ತೆ. ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಒಂದು ಸ್ಟಾಲ್ ಇದು. ಆಧುನಿಕವಾಗಿ, ತಾಂತ್ರಿಕವಾಗಿ ಮುಂದುವರೆದಿರ್ತಕ್ಕಂಥ ಸಲಕರಣೆಗಳಿರ್ತಕ್ಕಂಥ ಒಂದು ಕಿಚನ್ ವೇರ್ ಸ್ಟಾಲ್ ಇದಾಗಿದೆ ಇದು. ಇದೀಗ ಕೂಡ ಬಂದು ಭೇಟಿ ಕೊಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಖರೀದಿ ಮಾಡ್ಬೋದು. ಇಲ್ಲೂ ಕೂಡ ಹಲವಾರು ರೀತಿಯ ಯುಟೆನ್ಸಿಲ್ ಪಾತ್ರೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಮತ್ತು ಪಕ್ಕದಲ್ಲಿ SM ಸೋಲಾರ್ ಸಿಸ್ಟಮ್ ಅಂತ ಒಂದು ನ್ಯೂಟೆಕ್ ಸೋಲಾರ್ ಸಿಸ್ಟಮಿನ ಒಂದು ಸ್ಟಾಲ್ ಕೂಡ ಇದಾಗಿದೆ ಇದು. ಇದು ಸಿಮೆಂಟ್ ಬ್ಲಾಕ್ಗಳನ್ನು ಇಟ್ಟಿರ್ತಕ್ಕಂಥ ಅಂಗಡಿ ಇದು. ಈಗ ಹೆಚ್ಚಾಗಿ ಮಣ್ಣಿನ ಇಟ್ಟಿಗೆಗಳನ್ನು ಬಳಸೋದು ಕಡಿಮೆ ಮಾಡಿದ್ದಾರೆ. ಈಗ ಸಿಮೆಂಟ್ ಬ್ಲಾಕ್ಗಳು ತುಂಬ ಬಳಸ್ತಾರೆ. ಇದೊಂದು ಉಷಾ ಸೇವಿಂಗ್ ಮಿಷಿನ್ ಅಂಗಡಿ ಇದು. ಒಂದು ಸೇವಿಂಗ್ ಮಿಷಿನನ್ನು ಎಲೆಕ್ಟ್ರಿಕ್ ಸೇವಿಂಗ್ ಮಿಷಿನನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಬ್ಬರು ದಂಪತಿಗಳು ನೋಡ್ತಾ ಇರ್ತಕ್ಕಂಥದ್ದು. ಉಷಾ ಸೇವಿಂಗ್ ಮಿಷಿನ್ಸ್ ಸ್ಟಾಲ್ ಇದಾಗಿದೆ. ಆಧುನಿಕವಾಗಿ ಪೆಡಲ್ ಮಾಡ್ತಕ್ಕಂಥ ಸೇವಿಂಗ್ ಮಿಷಿನ್ಗೆ ಬದಲಾಗಿ ಎಲೆಕ್ಟ್ರಾನಿಕ್ ಸೇವಿಂಗ್ ಮಿಷಿನ್ಗಳು ಬಂದಿದೆ. ತುಂಬ ಫಾಸ್ಟಾಗಿ ಬಟ್ಟೆಗಳು ಹೊಲಿಬೋದು, ನಾಲ್ಕು ಬಟ್ಟೆಗಳು ಹೊಲಿಬೋದು. ಒಳ್ಳೊಳ್ಳೆಯ ಡಿಸೈನ್ಗಳನ್ನು ಕೂಡ ನಾವು ಮಾಡಬಹುದಾಗಿದೆ ಈ ಒಂದು ಸೇವಿಂಗ್ ಮಿಷಿನಿಂದ. ಹೆಚ್ಚಾಗಿ ಮಾಡರ್ನ್ ಆಗಿ ಬಂದಿರತಕ್ಕಂಥ ಸೇವಿಂಗ್ ಮಿಷಿನ್. ಇದೊಂದು ಯುಟೆನ್ಸಿಲ್ ಅಂಗಡಿ ಇದೆ. ಇಲ್ಲಿ ಕೂಡ ಬಾಂಧವಿ, ತವಾ ಇತ್ಯಾದಿಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಈಗ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ಕಿಚನ್ಗೆ ಅತಿ ಲಕ್ಷಣವಾಗಿರ್ತಕ್ಕಂಥ ಒಂದು ವಿಚಾರ. ಅದಾದಮೇಲೆ ಇಲ್ಲಿ ಸಿಂಗರ್ ಮೆರಿಟ್ ಸೇವಿಂಗ್ ಮಿಷಿನ್ಗಳು ಇದೆ. ತುಂಬ ವೈಡ್ ರೇಂಜ್ ಇರತಕ್ಕಂಥ ಒಂದು ಸೇವಿಂಗ್ ಮಿಷಿನ್ ಇದಾಗಿದೆ ಇದು. ಎಲ್ಲ ರೀತಿಯ ವಿಸ್ತಾರವಾಗಿರ್ತಕ್ಕಂಥ ವಿನ್ಯಾಸದಲ್ಲಿರ್ತಕ್ಕಂಥ ಸೇವಿಂಗ್ ಮಿಷಿನ್ ಇದಾಗಿದೆ ಇದು. ಕಮರ್ಷಿಯಲ್ ಸೇವಿಂಗ್ ಮಿಷಿನ್ ಇದು. ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಕಮರ್ಷಿಯಲ್ ಆಗಿ ಕೂಡ ಸೇವಿಂಗ್ ಮಿಷಿನ್ ಅಂತ ನಿಮಗೆ ವೈಟ್ ಈ ಮಿಷಿನಲ್ಲಿ ಯಾವುದೇ ತಗೊಂಡ್ರೆ ಇದ್ರ ಜೊತೆ 1000 ರೂಪಾಯಿ ಬರ್ತದೆ. ಒಂದು ಐರನ್ ಬಾಕ್ಸ್ ಕೂಡ ಫ್ರೀ ಇದೆ. ನಿಮಗೆ ಸೀಲಿಂಗ್ ಕಿಟ್ ಕೂಡ ಫ್ರೀ ಬರುತ್ತೆ ಸರ್ ಈ ಥರದ್ದು. ಇದರಲ್ಲಿ ಮೆಸರ್ಮೆಂಟ್ ಟೇಪು, ಸಿಸರು, ನೀಡಲು, ಬಟನ್, ಹುಕ್ಸು, ಥ್ರೆಡ್ ಎಲ್ಲ ಕೂಡ ಫ್ರೀ ಬರುತ್ತೆ.
ಇದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ವೈಟ್ ಮಿಷಿನ್ಗಳಿಗೆ ಬೇಸಿಕ್ಕಿಂದ ನಿಮಗೆ 11,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 11,000 ರೂಪಾಯಿಂದ 11,000 ರೂಪಾಯಿಂದ. ಇದು 25 ಒಳಗಡೆ ತೊಗೊಂಡ್ರೆ ಮಾತ್ರ ಈ ಆಫರ್ ಇರುತ್ತೆ. ಇದೇನು ಹೊಸ ಮಿಷಿನ್ ಇದು? ಇದು ಕಮರ್ಷಿಯಲ್ ಯೂಸ್ದು ಸರ್. ಪವರ್ ಮಿಷಿನ್ ಬಂದು ಇದು 22ರಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಿಷಿನ್ ಬಂದು 5,800ರಿಂದ ಸ್ಟಾರ್ಟ್ ಆಗುತ್ತೆ. ಈ ಕಮರ್ಷಿಯಲ್ ಅಂದರೆ ಟೈಲರ್ ಯೂಸ್ ಮಾಡ್ಬೋದು ಸರ್. ಕಮರ್ಷಿಯಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಲರ್ ಅಂಗಡಿ ಅಥವಾ ಗಾರ್ಮೆಂಟ್ಸ್ಗಳಲ್ಲಿ ರನ್ ಮಾಡ್ತಾರಲ್ಲ ಅದು ಆ ಮಿಷಿನ್. ಇದು ಲೇಟೆಸ್ಟ್ ಮಾಡಲ ಇದು? ಹೌದು ಸರ್. ಎಲೆಕ್ಟ್ರಿಕ್ ಸಿಸ್ಟಮ್ ಬರುತ್ತೆ, LED ಲೈಟ್ ಆಪ್ಷನು. ಇದೆಲ್ಲಿ ಎಕ್ಸಿಬಿಷನ್ ಇರೋದು ಈಗ ಸರ್? ಎಕ್ಸಿಬಿಷನ್ ಎಲ್ಲಿದೆ ಈಗ? ಲೆಗ್ ಮಿಷಿನ್ ಕೂಡ ಇಲ್ಲ ಇದೆ ನೋಡಿ. ಎಲ್ಲಿದೆ ಎಕ್ಸಿಬಿಷನ್ ಈಗ? ಶೋರೂಮ್ ಇರೋದು ಸರ್ ರಮೋಳಸ ರೋಡ್ ಮರಿಮಲ್ಲಪ್ಪ ಕಾಲೇಜ್ ಹತ್ರ ಸಿಂಗರ್ ಕಂಪ್ನಿ ಶೋರೂಮ್ ಇರೋದು. ಡೈರೆಕ್ಟ್ ಕಂಪ್ನಿಯಿಂದಾನೇ ಎಲ್ಲ ಇದಾಗುತ್ತೆ. ಈಗ ಎಕ್ಸಿಬಿಷನ್ ಹಾಕಿರೋದು ಮಾರದ ಕಾಲ ಹಾಕಿಕೊಂಡು ಗ್ರೋ ಶೋ ಅದೆಲ್ಲ ಹಾಕಿದ್ದೀರಾ ಈಗ? ಹೌದು ಸರ್. ಇಲ್ಲಿ ಬಂದರೆ ಡಿಸ್ಕೌಂಟ್ ಉಂಟಾ ಸರ್? ಡಿಸ್ಕೌಂಟ್ ಯಾರು ಉಂಟೆ ಬುಕ್ ಮಾಡಿದ್ರೆ? ಹೌದು ಸರ್, ಡಿಸ್ಕೌಂಟ್ ಇದೆ. 25 ಒಳಗಡೆ ತಗೊಂಡ್ರೆ ನಾನು ಹೇಳಿದ್ನಲ್ಲ, ವೈಟ್ ಮಿಷಿನ್ಗೆ ಯಾವುದೇ ತಗೊಂಡ್ರು 1,000 ರೂಪಾಯಿವರೆಗೂ ಒಂದು ಐರನ್ ಬಾಕ್ಸ್ ಕೂಡ ಫ್ರೀ ಬರ್ತಾ ಇದೆ. ಇದ್ರ ಜೊತೆ ಒಂದು ಸಿವಿಂಗ್ ಕಿಟ್ ಕೂಡ ಫ್ರೀ ಬರುತ್ತೆ ಇಲ್ಲ. ಏನು ಸರ್ ಇದು ಎಕ್ಸಿಬಿಷನ್ ಇದು? ಸುಪ್ರೀಂ ಸೋಲಾರ್ ಕಂಪ್ನಿಯಿಂದ ಸರ್. ಯಾವ ಕಂಪ್ನಿಯಿಂದ? ಸುಪ್ರೀಂ ಸರ್. ಏನೇನು ಪ್ರಾಡಕ್ಟ್ ಇದೆ ನಮ್ಮಲ್ಲಿ? ನಮ್ಮದು ಸೋಲಾರ್ ಇದೆ, ವಾಟರ್ ಪ್ಯೂರಿಫೈಯರ್, ಚಿಮ್ನಿ, ಸಾಫ್ಟ್ನರ್ ಇದೆ, ಹೀಟ್ ಪಂಪ್ ಇದೆ, ಪ್ರೆಷರ್ ಪಂಪ್ ಇದೆ. ಇದೇನಿದು? ಅದು ಸಾಫ್ಟ್ನರ್ ಅಂತ. ಅದಂದ್ರೆ ಏನದು? ORG ಅಂತ. ಅದು ORG ಸಾಫ್ಟ್ನರ್ ಬಂದು ನಿಮಗೆ ಹಾರ್ಡ್ ವಾಟರ್ ಇರುತ್ತಲ್ಲ, ಬೋರ್ವೆಲ್ ನೀರು ಇರುತ್ತಲ್ಲ, ಆ ಹಾರ್ಡ್ ವಾಟರ್ಗೆ ಅವಾಯ್ಡ್ ಮಾಡೋಕ್ಕೋಸ್ಕರ ಸಾಫ್ಟ್ನರ್ ಹಾಕೊಳ್ಳೋದು. ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಕನ್ವರ್ಟ್ ಆಗುತ್ತೆ. ಎಷ್ಟಾಗ್ತಿರೋದು ಸರ್? ಫುಲ್ಲಿ ಆಟೋಮೆಟಿಕ್ ಬೇಕು ಅಂದರೆ ಒಂದು 60,000 ಇದೆ. ಆಫ್ಟರ್ ಡಿಸ್ಕೌಂಟ್ ಒಂದು 50,000ಗೆಲ್ಲ ಕೊಡ್ತೀವಿ ಸ್ಟಾಲ್ ಕಡೆಯಿಂದ. ಈ ಗ್ರೂಪ್ ಶೋಭದಲ್ಲಿ ಎಕ್ಸಿಬಿಷನ್ ಹಾಕಿದ್ರೆ ಇವತ್ತು. ಇಲ್ಲಿ ತೊಗೊಂಡೆ ಡಿಸ್ಕೌಂಟ್ ಉಂಟಾ? ಡಿಸ್ಕೌಂಟ್ ಇದೆ ಸರ್, ಮಾಡ್ಕೊಂಡು. ಇದು ಮೋಟರ್ ಇದು? 1.5 HP ಸರ್. ಮನೆಗೆ ಸಬ್ಮರ್ಸಿಬಲ್. ಇಲ್ಲೋ ಅಂತ ಇಡೀ ವರ್ಲ್ಡ್ಗೆ 4ನೇ ಪ್ಲೇಸಲ್ಲಿ ಇದೆ ಇದು. ಈ ಮಾಡಲ್ ಬೇಕು ಅಂದರೆ ಒಂದು 17,000 ರೂಪಾಯಿಗೆಲ್ಲ ಕೊಡ್ತಿದ್ವಿ ಕಂಪ್ನಿ ಕಡೆಯಿಂದ. ಇದೇನಿದು ಪಕ್ಕದ್ದು? ಹೀಟ್ ಪಂಪ್ ಅಂತ ಕರಿತೀವಿ ಸರ್. ಇದು ಏರ್ ಸೋರ್ಸ್ ಹೀಟ್ ಪಂಪ್ ಅಂತ. ಅಂದರೆ ನಿಮಗೆ 24/7 ಬಿಸಿನೀರು ಇರುತ್ತೆ ಯಾವಾಗಲೂ. ಏರ್ ಕೂಲರ್ ಇದು? ಇಲ್ಲ, ಹೀಟ್ ಪಂಪ್ ಸೋಲಾರ್ಗೆ ಕನೆಕ್ಟ್ ಮಾಡೋದಿದೆ. ಸೋಲಾರ್. ಆಯ್ತು ಸರ್, ಧನ್ಯವಾದಗಳು. ಈ ಒಂದು ಸ್ಟಾಲಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಐಟಮಿಂದ ಹಿಡಿದು ಕ್ರಾಕರೀಸು ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ ಇಲ್ಲಿ. ಇದು ಕೂಡ ದೊಡ್ಡ ಅಂಗಡಿ ಇದು. ಆಧುನಿಕ ಮಹಿಳೆಯರು, ಆಧುನಿಕವಾಗಿರ್ತಕ್ಕಂಥ ಮಾಡ್ಯುಲರ್ ಕಿಚನ್ ಇರತಕ್ಕಂಥವ್ರಿಗೆ ಬೇಕಾಗಿರತಕ್ಕಂಥ ಕಿಚನ್ ವೇರ್ ಐಟಮ್ಸು, ಚಾಕು, ಚೂರಿ, ಸೌಟು, ಅಲ್ಲೆಕಡ್ಡಿ ಎಲ್ಲವೂ ಸಿಗುತ್ತೆ ಇಲ್ಲಿ. ಇದು ಫ್ರಾಗ್ರೆನ್ಸ್ ಸ್ಟುಡಿಯೋ. ಈ ಫ್ರಾಗ್ರೆನ್ಸ್ ಸ್ಟುಡಿಯೋದಲ್ಲಿ ಹಲವಾರು ರೀತಿಯ ಅತ್ತರುಗಳನ್ನು ಮತ್ತು ಸುವಾಸಿತ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಕಾರ್ ಆಗಿರಬೇಕು, ಮನೆ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಎಲ್ಲ ಕಡೆಗೆ ಕೂಡ ಸುವಾಸನೆಯನ್ನು ಕೊಡ್ತಕ್ಕಂಥ ಒಂದು ಫ್ರಾಗ್ರೆನ್ಸ್ ಸ್ಟೋರ್ ಇದು. ಇಲ್ಲಿ ಒಂದು ಎಣ್ಣೆಗಳನ್ನು ಉಪಯೋಗಿಸದೆ ಪದಾರ್ಥಗಳನ್ನು ಕರೆದು ತಿನ್ನುವಂಥ ಒಂದು ಉಪಕರಣವನ್ನು ಇಲ್ಲಿ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ ಈಗ. ಇದು ಯಾವ ರೀತಿ ಎಷ್ಟೆಷ್ಟು ಐಟಮ್ಗಳನ್ನು ಮಾಡುತ್ತೆ ಅಂತ ತೋರಿಸ್ತಾ ಇದೆ. ಇದಾದಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಕಾಂಡಿಮೆಂಟ್ಸಲ್ಲಿ ಎಲ್ಲ ರೀತಿಯ ಸಿಹಿ ತಿನಿಸುಗಳನ್ನು ಕವಿರಾಜ್ ಕಂಪ್ನಿ ಬರೀ 50 ರೂಪಾಯಿ ಕೊಡ್ತೀವಿ. ಕವಿರಾಜ್ ಬ್ರ್ಯಾಂಡ್ ನಾವು ಬೆಸ್ಟ್ ಬ್ರ್ಯಾಂಡ್ ಕವಿರಾಜ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. 50 ವರ್ಷ ಆಗಿದೆ ಸರ್. ಬೆಂಗಳೂರು ಪ್ರಾಡಕ್ಟ್ ಇದು. 1.5 ಲೀಟ್ರಿಂದ 40 ಲೀಟ್ರ್ವರೆಗೂ ನಮ್ಮಲ್ಲಿ ಕವಿರಾಜ್ ಪ್ರಾಡಕ್ಟ್ ಸಿಗುತ್ತೆ ಸರ್. ಬೇರೆ ವಿಶೇಷತೆ ನಿಮ್ಮ ಶೋರೂಮಲ್ಲಿ? ನಮ್ಮದು 1.5 ಲೀಟ್ರಿಂದ ಅಪ್ ಟು 40 ಲೀಟರ್ಸ್ ಬರುತ್ತೆ. ಇದೇ ಮೇಜರ್ ನಮ್ಮ ಇದು ಪ್ರಾಡಕ್ಟ್ದು ಮೇನ್ ಕಾನ್ಸೆಪ್ಟು. ನಾವು ಡೊಮೆಸ್ಟಿಕ್ ಪರ್ಪಸ್ಸು ಮಾಡ್ಬೋದು, ಕಮರ್ಷಿಯಲ್ ಪರ್ಪಸ್ಸು ಯೂಸ್ ಮಾಡ್ಬೋದು. ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾವು 5 mm ಗೇಜ್ ಇರುತ್ತೆ. ಹಿಂಡಲ್ಕೋ ಅಲ್ಯೂಮಿನಿಯಮ್ನ ಯೂಟಿಲೈಸ್. ಅಲ್ಯೂಮಿನಿಯಮ್ ಇದು? ಹಿಂಡಲ್ಕೋ ಅಲ್ಯೂಮಿನಿಯಮ್. ಹೀಗಾಗಿ ನಂಬರ್ 1 ಪ್ರಾಡಕ್ಟ್ ಅಂತೀವಿ. 50 ವರ್ಷದ ಹಳೆ ಪ್ರಾಡಕ್ಟು ಬ್ಯಾಂಗ್ಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಇವತ್ತುವರೆಗೂ ನಾವು ಪ್ರಾಡಕ್ಟನ್ನ ಮಾರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮ್ಯಾಕ್ಸಿಮಮ್ ಕಸ್ಟಮರ್ಗೆ ಡಿಸ್ಕೌಂಟ್ ಹಾಕಿ ಕೊಡ್ತಾ ಇದ್ದೀವಿ. ಈಗ ಎಕ್ಸಿಬಿಷನ್ ಈಗ ಕ್ರೂಶೋಭಾ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಇದೆ. ಇದು ಮಹಾರಾಜ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇರೋಂಥ ಒಂದು ಎಕ್ಸಿಬಿಷನ್. ಇದು ಗೃಹಶೋಭೆ ನಡೀತಾ ಇದೆ. ಗೃಹಶೋಭೆಯಲ್ಲಿ ನಾವು ಕಂಪನಿದೊಂದು ಸ್ಟಾಲ್ ಹಾಕ್ಬಿಟ್ಟು ನಾವು ಕಸ್ಟಮರಿಗೆ ಬರೋ 1,000 ಕಸ್ಟಮರ್ಗಳಿಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದರ ಬುಕ್ ಮಾಡಿ ಡಿಸ್ಕೌಂಟ್ ಉಂಟಾ?
25% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಕಸ್ಟಮರ್ಗಳಿಗೆ, ಸ್ಪೆಷಲ್ ಆಗಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ನೋಡೋದೆಲ್ಲ ವೀಕ್ಷಕರೇ, ಹಲವಾರು ರೀತಿಯ ಐಟಮ್ಗಳನ್ನು ಇಲ್ಲಿ ಗೃಹ ಶೋಭದಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಒಂದು ಪ್ಲಾಸ್ಟಿಕ್ ಐಟಮ್ಗಳು, ಮನೆಗೆ ಬೇಕಾಗಿರೋ ಐಟಮ್ಗಳು, ಬಟ್ಟೆ ಬರೆಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ತಾವು ಹೋಗಿ ನೋಡ್ಬೋದು. ಇಲ್ಲಿ ಹಲವು ರೀತಿಯ ಒಂದು ಸ್ಪೈಸಿ ಐಟಮ್ಗಳು ಇಲ್ಲೂ ಕೂಡ ಸಿಗುತ್ತಾ ಇದೆ. ಇಲ್ಲಿ ಮನೆಗೆ ಹೋಗ್ಬಿಟ್ಟು ಇಲ್ಲಿಗೆ ಹೋಗಿ ನಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಯಾವ ರೀತಿ ಐಟಮ್ಗಳು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಎಲ್ಲೂ ಕೂಡ ಉಪಯೋಗಕಾರಕವಾಗಿರ್ತಕ್ಕಂಥ ಒಂದು ಐಟಮ್ಗಳಲ್ಲಿ ಮಾರಾಟ ಮಾಡಲಾಗಿದೆ. ಇದೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಆದಿತ್ಯ ಲೋಕೇಶ್. ನಾನು ಇಲ್ಲಿ ಒಂದು ಸ್ಟಾಲ್ಗೆ ಭೇಟಿ ನೀಡಿ ಎಲ್ಲವೂ ಕೂಡ ನಾನು ನೋಡಿಕೊಂಡು ಬಂದಿದ್ದೇನೆ. ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವಸ್ತು ಪ್ರದರ್ಶನ ಇದಾಗಿದೆ. ಇದು ಮನೆಗೆ ಬೇಕಾಗಿರ್ತಕ್ಕಂಥ ಗೃಹೋಪಯೋಗಿ ವಸ್ತುಗಳು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾನು ನೋಡ್ತಾಯಿದ್ದಾರೆ. ಈಗ ಸಾಮಾನ್ಯವಾಗಿ ಇವೆಲ್ಲ ಖರೀದಿ ಮಾಡಬೇಕು ಅಂತಂದರೆ ಹಣ ಇರಬೇಕು. ಹಣವುಳ್ಳವರು ಇಲ್ಲಿ ಬಂದು ಏನು ಬೇಕಾದ್ರೂ ತಾವು ಖರೀದಿ ಮಾಡ್ಬೋದಾಗಿದೆ. ಆನೆಗುಡ್ಡು ಉಪಾಧ್ಯಾಯ ಇಂಡಸ್ಟ್ರೀಸ್ ಅಂದ್ಬಿಟ್ಟು ವಿಶೇಷವಾಗಿರ್ತಕ್ಕಂಥ ತೀರ್ಸಿಗಳನ್ನು ಮಾಡತಕ್ಕಂಥ ಅಂಗಡಿ ಇದಾಗಿದೆ. ಇದು ಬಹಳ ತುಂಬ ಚೆನ್ನಾಗಿದೆ. ನಮ್ಮ ಈ ಒಂದು ಗೃಹಶೋಭಾ ವಸ್ತು ಪ್ರದರ್ಶನ ಮಾಡಿರ್ತಕ್ಕಂಥ ಆಯೋಜಕರಿಗೆ ಅನಂತ ಧನ್ಯವಾದಗಳು. ಜನತೆಗೆ ಮತ್ತು ಗ್ರಾಹಕರಿಗೆ ಮತ್ತು ಉತ್ಪಾದಕರಿಗೆ ಒಂದು ಸೂರನ್ನು ಒದಗಿಸಿಕೊಟ್ಟಿದ್ದಾರೆ. ರೈತ ಏಜೆನ್ಸಿನವರು ಮೋಟಾರ್ಗಳನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ಅತ್ಯದ್ಭುತವಾಗಿ ನಮ್ಮನೇಲೂ ಕೂಡ ರೈತ ಏಜೆನ್ಸಿ ಇರತಕ್ಕಂಥ ಮೋಟಾರ್ ಕೂಡ ಇದೆ. ಇದು ತಂಪಿಗೆ ಅಳವಡಿಸಿದ್ದೀವಿ. ಅದರಿಂದ ಎಲ್ಲೂ ಕೂಡ ಉಪಯೋಗಕಾರಕ ವಸ್ತುವಾಗಿದೆ. ಒಂದಿಲ್ಲೊಂದು ವಿಚಾರಕ್ಕೆ ಈ ಒಂದು ಸ್ಟಾಲು ತುಂಬ ಉಪಯೋಗವಾಗಿದೆ. ಈ ಒಂದು ಸ್ಟಾಲನ್ನು ಮಾಡಿರ್ತಕ್ಕಂಥ ಈ ಒಂದು ಗೃಹಶೋಭಾ ವಸ್ತು ಪ್ರದರ್ಶನ ಮಾಡಿರ್ತಕ್ಕಂಥ ಆಯೋಜಕರಿಗೆ ಅನಂತ ಧನ್ಯವಾದಗಳು. ಪ್ರತಿ ವರ್ಷ ಡಿಸೆಂಬರ್ 10ರಲ್ಲಿ ಈ ಒಂದು ಗೃಹಶೋಭಾ ಎಕ್ಸಿಬಿಷನ್ ಮಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂಥ ಒಂದು ಪ್ರದರ್ಶನ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು 700 ಕೂಡ ಹೆಚ್ಚು ವೀಡಿಯೋಗಳಿದೆ. ಎಲ್ಲ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ನಮಸ್ಕಾರ.